ಈಡಿನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನರಸಿಂಹ. ದೇವಸ್ಥಾನಗಳನ್ನು ಬಿಡದ ರಿಯಲ್ ಎಸ್ಟೇಟ್ ಮಾಫಿಯಾ, ಇದಕ್ಕೆ ಸಂಬಂಧಪಟ್ಟಂತೆ ಈಡಿನ್ಸ್ ನ್ಯೂಸ್ ಅಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಡ್ಕೊಂತ ಬರೋಣ. ದೇವಸ್ಥಾನಗಳನ್ನು ಬಿಡದ ರಿಯಲ್ ಎಸ್ಟೇಟ್ ಮಾಫಿಯಾ ಕಿಂಗ್ ಪಿನ್ಗಳು. ಮಾಫಿಯಾಗಳ ಕಳ್ಳಾಟಕ್ಕೆ ರಾತ್ರೋರಾತ್ರಿ ದೇವಸ್ಥಾನಗಳೇ ಮಾಯ ಆಗ್ತಾ ಇದ್ದಾವೆ. ಯಲ್ಲಮ್ಮ ಮತ್ತು ಮುನೇಶ್ವರ ದೇವಾಲಯ ರಾತ್ರೋರಾತ್ರಿ ಮಂಗಮಯ ಆಗಿರುವಂಥದ್ದು. ಬೆಂಗಳೂರಿನ ಬೇಗೂರಿನಲ್ಲಿ ರಾತ್ರೋರಾತ್ರಿ ಪುರಾತನ ದೇಗುಲ ಈಗ ನಾಪತ್ತೆಯಾಗಿದೆ. ಇಷ್ಟೆಲ್ಲ ಆದ್ರೂ ಸಹ ಹಿಂದೂ ಪರ ಸಂಘಟನೆಗಳು ಕಣ್ಣು ಮುಚ್ಚಿ ಕುಳಿತಿದ್ ಯಾಕೆ? ದಲಿತ ಸಂಘಟನೆಗಳೇ ದಲಿತರಿಗೆ ಮುಳ್ಳಾದ್ರ? ಇವೆಲ್ಲ ಪ್ರಶ್ನೆಗಳು ಸಹ ಮೂಡ್ತಾ ಇರುವಂತದ್ದು. ಸಿನಿಮೆಯ ರೀತಿಯಲ್ಲಿ ವ್ಯಕ್ತಿಗಳ ಕಿಡ್ನಾಪ್ ಜೊತೆಗೆ ಮನೆ ಹಾಗೂ ದೇವಾಲಯಗಳನ್ನ ನೆಲಸಮ ಮಾಡಿದ್ದಾರೆ. ಭೂಮಾಫಿಯಾ ಕಾಟಕ್ಕೆ ಬೇಸತ್ತ ದಲಿತ ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಆಗಿದೆ. ಪ್ರೆಸ್ಟೀಜ್ ಗ್ರೂಪ್ನವರಿಂದ ಕುಟುಂಬಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕೋರ್ಟ್ನಲ್ಲಿ ಕೇಸ್ ಇದ್ರೂ ಸಹ ಅಕ್ರಮ ಪ್ರವೇಶ ಮಾಡಿ ದೇವಾಲಯವನ್ನ ಧ್ವಂಸ ಮಾಡಿದ್ದಾರೆ. ನಾಗರಾಜ್ ಹಾಗೂ ಕುಟುಂಬದವರಿಗೆ ಬಂದಿರುವ ಪಿತ್ರಾರ್ಜಿತ ಆಸ್ತಿ ಇದು. ಪಿತ್ರಾರ್ಜಿತ ಆಸ್ತಿಯನ್ನ ಅತಿಕ್ರಮ ಪ್ರವೇಶ ಮಾಡಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನೇ ಎಸಗಿರುವಂತದ್ದು. ಸುಮಾರು 400ಕ್ಕೂ ಹೆಚ್ಚು ಕಿಡಿಗೇಡಿಗಳಿಂದ ನಡೆದಿರುವಂತಹ ಕೃತ್ಯ. ಇನ್ನೊಮ್ಮೆ ಹೇಳ್ತೀನಿ, 400ಕ್ಕೂ ಹೆಚ್ಚು ಕಿಡಿಗೇಡಿಗಳಿಂದ ಆ ಒಂದು ಘಟನೆ ನಡೆದಿದೆ ಸ್ಥಳದಲ್ಲಿ. ತಡರಾತ್ರಿ 1 ಗಂಟೆಯಲ್ಲಿ ಮನೆಯಲ್ಲಿದ್ದವರ ಮೇಲೆ ಹಲ್ಲೆಯನ್ನ ನಡೆಸಿ ಕಿಡ್ನಾಪ್ ಸಹ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿದ ನಂತರ ಮನೆ ಹಾಗೂ ದೇವಾಲಯಗಳನ್ನ ದೋಚಿ ಬಳಿಕ ನೆಲಸಮವನ್ನ ಮಾಡಿದ್ದಾರೆ. JCBಗಳ ಮೂಲಕ ನೆಲಸಮವನ್ನ ಮಾಡಿದ್ದಾರೆ. ಅಲ್ಲಿ ರೇಣುಕಾ ಯಲ್ಲಮ್ಮ ಹಾಗೂ ಮುನೇಶ್ವರ ದೇವಾಲಯ ಇತ್ತು. ಆ ದೇವಾಲಯವನ್ನ ಕಣ್ಣಿಗೆ ಕಾಣದ ರೀತಿಯಾಗಿ ಮಾಡಿರುವಂತದ್ದು. ರವಿಚಂದ್ರನ್ ಹಾಗೂ ನಯೀಮ್ ನೂರ್, ಪ್ರೆಸ್ಟೀಜ್ ಗ್ರೂಪ್ ನ ನಯೀಮ್ ನೂರ್ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈಗ ಈ ಸಂಬಂಧ ಈಗಾಗಲೇ ಬೇಗೂರು ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣ ದಾಖಲಾಗಿದೆ. ದೇವಸ್ಥಾನಗಳನ್ನೂ ಬಿಡದ ರೀತಿಯಲ್ಲಿ ಈ ರಿಯಲ್ ಎಸ್ಟೇಟ್ ದಳ್ಳಾಳಿಗಳು, ಕಳ್ಳರು, ಭೂನುಂಗಣ್ಣರು ಇವರೆಲ್ಲ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಾವಳಿಯಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ಇರುವಂತಹ ನೆಲಸಮವಾಗಿರುವಂತಹ ದೃಶ್ಯವನ್ನು ಸಹ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ದೇವಸ್ಥಾನ ಎರಡೆರಡು ದೇವಸ್ಥಾನಗಳನ್ನ ನೆಲಸಮ ಮಾಡಿದ್ದಾರಂತೆ. ಭೂಮಾಫಿಯಾ ಕಾಟಕ್ಕೆ ಈಗ ದಲಿತ ಕುಟುಂಬಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಪ್ರೆಸ್ಟೀಜ್ ಗ್ರೂಪ್ನವರಿಂದ ಈ ಕೃತ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇವ್ರಿಗೆ ಬಂದಿರೋದಾದ್ರೂ ಏನು? ಕೋರ್ಟ್ನಲ್ಲಿ ಸ್ಟೇ ಇದ್ರೂ ಸಹ ಅತಿಕ್ರಮ ಪ್ರವೇಶ ಮಾಡಿ ಒಂದು ಜಾಗವನ್ನ, ಒಂದು ದೇವಸ್ಥಾನ ಕಟ್ಟಿರುವಂತಹ ಜಾಗವನ್ನ, ಮನೆಯನ್ನ ನಿರ್ನಾಮ ಮಾಡ್ತಾರೆ ಅನ್ನೋದಾದ್ರೆ ಲಾ ಅಂಡ್ ಆರ್ಡರ್ ಏನ್ ಹೇಳುತ್ತೆ? ಬೆಂಗಳೂರಿನ ಲಾ ಅಂಡ್ ಆರ್ಡರ್ ಏನ್ ಹೇಳುತ್ತೆ? ಏನು ನಿಮ್ಮ ಕಾರ್ಯವೈಖರಿ? ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ? ನಿಜವಾಗ್ಲೂ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದು ಯಾವ ರೀತಿಯಾಗಿ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅದು ಮುಖ್ಯವಾಗ್ತದೆ. ರಾತ್ರಿ ಸುಮಾರು 1 ಗಂಟೆಯಲ್ಲಿ ಬಂದು ಸುಮಾರು 400ಕ್ಕೂ ಹೆಚ್ಚು ಮಂದಿ, ಒಬ್ರಲ್ಲ ಇಬ್ರಲ್ಲ ಸ್ವಾಮಿ, 400ಕ್ಕೂ ಹೆಚ್ಚು ಮಂದಿ ಬಂದು ಆ ಕೃತ್ಯವನ್ನ ಎಸಗ್ತಾರೆ ಅನ್ನೋದಾದ್ರೆ ಏನಾಗ್ತಾ ಇದೆ ಬೆಂಗಳೂರಿಗೆ? ಬಡಬಗ್ಗರು, ದಲಿತರು ಬದುಕೋದ್ ಬೇಡವಾ? ಜಿ ಪರಮೇಶ್ವರ್ ಅವರೇ, ನಿಜವಾಗ್ಲೂ ನಿಮ್ಮನ್ನು ಕೇಳಬೇಕಾಗ್ತದೆ ಒಂದು ಪ್ರಶ್ನೆಯನ್ನ. ಇಷ್ಟು ದೊಡ್ಡ ಇಶ್ಯೂ ಆದ್ರೂ ಸಹ, ಬೇಗೂರಿನಲ್ಲಿ ಒಂದು ಕುಟುಂಬಕ್ಕೆ ಅನ್ಯಾಯ ಆಗಿದ್ರು ಸಹ ತಮ್ಮ ಗಮನಕ್ಕೆ ಇದೆಯೋ ಅಥವಾ ಇಲ್ವೋ ಗೊತ್ತಿಲ್ಲ, ಅದನ್ನ ಗಮನಕ್ಕೆ ತರಬೇಕು ಅಂತಾನೆ ಈಡಿನ್ಸ್ ನ್ಯೂಸ್ ಸುದ್ದಿ ಮಾಡ್ತಾ ಇರುವಂತದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ದೇವಾಲಯಗಳನ್ನೇ ಇಲ್ದಂಗೆ ಮಾಡ್ತಾರೆ ಅನ್ನೋದಾದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾದವ್ರಿಗೆ ಕಡಿವಾಣ ಹಾಕೋದು ಯಾರು? ಇಲ್ಲ ಪೊಲೀಸರು ಮತ್ತೆ ಜನಪ್ರತಿನಿಧಿಗಳು, ರಾಜಕೀಯ ನಾಯಕರು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳ ಜೊತೆ ಅಥವಾ ರಿಯಲ್ ಎಸ್ಟೇಟ್ ದಂಧೆಕೋರರ ಜೊತೆಗೆ ಏನಾದ್ರು ಕೈ ಮಿಲಾಯಿಸಿದ್ದೀರಾ? ಅವರಿಂದ ಏನಾದ್ರು ನೀವು ಹಪ್ತ ಪಡಿತಾ ಇದ್ದೀರಾ ಅಥವಾ ಏನಾದ್ರು ಲಂಚವನ್ನ ಸ್ವೀಕರಿಸಿದ್ದೀರಾ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂತಹ ಒಂದು ಕೃತ್ಯ, ಮನೆಯನ್ನ ನೆಲಸಮ ಮಾಡ್ತಾರೆ. JCBಗಳನ್ನ ರಾಜಾರೋಷವಾಗಿ ರಾತ್ರೋರಾತ್ರಿ JCBಗಳನ್ನ ತರಿಸಿ ದೇವಸ್ಥಾನಗಳನ್ನ ಕೆಡವಿ ಮನೆಗಳನ್ನ ನಿರ್ನಾಮ ಮಾಡ್ತಾರೆ ಅನ್ನೋದಾದ್ರೆ ಏನ್ ಮಾಡ್ತಾ ಇದೆ ಸ್ಥಳೀಯ ಪೊಲೀಸ್ ಠಾಣೆ ಅಧಿಕಾರಿಗಳು? ಏನ್ ಮಾಡ್ತಾ ಇದ್ದೀರಿ?
ಬೇಗೂರು ಪೊಲೀಸ್ ಠಾಣೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ನೀವು ಅಂತ. ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರಿನಲ್ಲಿ ನಡೆದಿರುವಂತಹ ಘಟನೆ. ಎಲ್ಲ ಆದ್ಮೇಲೆ ಅದೇ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗ್ಲು ಹಾಕುವಂತಂತೆ ಆ ರೀತಿಯಾಗಿ ನೀವು ವರ್ತಿಸ್ತಾ ಇದ್ದೀರಿ ಪೊಲೀಸರು. ಈಗ ಬಂದು ಅಲ್ಲೇನೋ ಸ್ಥಳದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಿ. ಅಷ್ಟುವರೆಗೂ ಆ ನಿರ್ನಾಮ ಮಾಡಿ ಆ JCB ಯಲ್ಲಿ ಸಮದಟ್ಟು ಮಾಡೋವರೆಗೂ ಸಹ ತಮ್ಮ ಗಮನಕ್ಕೆ ಇತ್ತೋ ಅಥವಾ ಇರ್ಲಿಲ್ವೋ ಗೊತ್ತಿಲ್ಲ, ಇದ್ದೇ ಇರ್ತದೆ. ಒಂದ್ ಸಣ್ಣ ಪುಟ್ಟ ಕಳ್ಳರ ಗಮನಕ್ಕೂ ಸಹ ನೀವು ಇರ್ತೀರಿ. ಆದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕೃತ್ಯ ಆಗಿದೆ. ಒಂದು ಮನೆಯನ್ನ ನಿರ್ನಾಮ ಮಾಡಿದ್ದಾರೆ. ಜೊತೆಗೆ ಹಿಂದೂ ದೇವಾಲಯಗಳಾದಂತಹ ಯಲ್ಲಮ್ಮ ಮತ್ತೆ ಮುನೇಶ್ವರ ದೇಗುಲಗಳನ್ನ ನಿರ್ನಾಮ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಬೇಕಾಗಿರುವಂತಹ ದಲಿತ ನಾಯಕರು ಸೈಲೆಂಟ್ ಆಗಿರುವಂತದ್ದು, ಹಿಂದೂ ಪರ ಸಂಘಟನೆಗಳು ಸೈಲೆಂಟ್ ಆಗಿರುವಂತದ್ದು ಯಾಕೆ? ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಧ್ವನಿ ಎತ್ತಿರಿ. ಆದ್ರೆ ಒಂದು ಕುಟುಂಬ ಬೀದಿಗೆ ಬಂದಿದೆ. ಒಂದು ಖಾಸಗಿ ಕಂಪನಿಯಿಂದ, ಪ್ರೆಸ್ಟೀಜ್ ಗ್ರೂಪ್ ಎನ್ನುವಂತಹ ಒಂದು ಖಾಸಗಿ ಕಂಪನಿಯಿಂದ, ಒಂದು ಸಂಸ್ಥೆಯಿಂದ ಒಂದು ದಲಿತ ಕುಟುಂಬ ಬೀದಿಗೆ ಬಂದಿದೆ. ಆದ್ರೆ ಯಾರೂ ಸಹ ಧ್ವನಿಯನ್ನ ಎತ್ತಾ ಇಲ್ಲ. ಇದರ ಒಳಮರ್ಮ ಮತ್ತೆ ಒಳಗುಟ್ಟು ಏನು ಅಂತ ನಿಜವಾಗ್ಲೂ ಗೊತ್ತಾಗ್ಬೇಕಾಗಿದೆ. ಈಗಾಗಲೇ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಕೇಳ್ಪಟ್ಟಿದೀವಿ. ಯಾವ ರೀತಿಯಾಗಿ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅದು ಸಹ ಪ್ರಶ್ನೆ ಆಗ್ತದೆ. ಸಿನಿಮೆಯ ರೀತಿಯಲ್ಲಿ ನಡೆದಿರುವಂತಹ ಈ ಕೃತ್ಯಕ್ಕೆ ನಿಜವಾಗ್ಲೂ ಸಹ ಖಂಡನೆ ವ್ಯಕ್ತ ಆಗಬೇಕು. ಆ ದಲಿತ ನೊಂದ ಕುಟುಂಬಕ್ಕೆ ಮತ್ತೆ ನೊಂದ ದಂಪತಿಗೆ ನ್ಯಾಯ ಸಿಗಬೇಕು. ಗಂಭೀರ ಆರೋಪ ಆಗಿರುವಂಥದ್ದು ಪ್ರೆಸ್ಟೀಜ್ ಗ್ರೂಪ್ ಮೇಲೆ ಬೆಂಗಳೂರಿನ ಬೇಗೂರಿನ ರಿಯಲ್ ಎಸ್ಟೇಟ್ ಮಾಫಿಯಾ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದಕ್ಕೆ ಈಗಲಿಂದಲೇ ಕಡಿವಾಣ ಹಾಕದೇ ಇದ್ರೆ ಮತ್ತಿನ್ನೆಷ್ಟು ಅಥವಾ ಮತ್ತಷ್ಟು ದಲಿತ ಕುಟುಂಬಗಳು ಬೀದಿಗೆ ಬರೋದಂತೂ ಖಂಡಿತ. ದಲಿತ ಕುಟುಂಬಗಳು ಅನ್ನೋದಕ್ಕಿಂತ ನೊಂದವರು, ಕೈಯಲ್ಲಿ ಶಕ್ತಿ ಇಲ್ಲದಂತವ್ರನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟೆಲ್ಲ ಕೆಲಸಗಳನ್ನ ರಾಜಾರೋಷವಾಗಿ ಈ ರಿಯಲ್ ಎಸ್ಟೇಟ್ ಕುಳಗಳು, ರಿಯಲ್ ಎಸ್ಟೇಟ್ ಮಾಫಿಯಾ ದಂಧೆಕೋರರು ಮಾಡ್ತಾರೆ. ಈಗಲೇ ಎಚ್ಚೆತ್ತು ಅಲ್ಲೇನು ಅನ್ಯಾಯ ಆಗಿದೆ ಅದನ್ನ ಸೂಕ್ತ ರೀತಿಯಲ್ಲಿ ಬಗೆಹರಿಸ್ಕೊಡ್ಬೇಕು. ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ಸಹ ಇದೆ. ಆದ್ರೂ ಸಹ ಇದನ್ನ ಮಾಡಿದ್ದಾರೆ ಅನ್ನೋದಾದ್ರೆ ಅದನ್ನ ಮತ್ತೆ ರೀಬಿಲ್ಡ್ ಮಾಡುವಂತ ಕೆಲಸವನ್ನ ಮಾಡಬೇಕು. ಕೋರ್ಟ್ ಇಂದ ಮತ್ತೆ ಆರ್ಡರ್ ಅನ್ನ ತೆಗೆದುಕೊಂಡು ಬಂದು ಆ ದಂಪತಿಗೆ ಬೆಂಬಲವಾಗಾದ್ರೂ ಸಹ ನಿಲ್ಲಬೇಕು. ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಮತ್ತೆ ದಲಿತ ಮುಖಂಡರಾಗಿರ್ಬೋದು. ಆ ನ್ಯಾಯಾಲಯಕ್ಕೆ ಹೋಗಿ ಬರುವಂತಹ ಒಂದು ಮನಸ್ಥೈರ್ಯವನ್ನ ಅವರ ಬೆಂಬಲವಾಗಿ ನಿಂತ್ರೆ ಅವರು ಮತ್ತೊಮ್ಮೆ ಆ ನ್ಯಾಯಾಲಯಕ್ಕೆ ಹೋಗಿ ಸ್ಟೇ ತರುವಂಥದ್ದು ಅಥವಾ ಅದಕ್ಕೆ ಏನ್ ಅನ್ಯಾಯ ಆಗಿದೆ ಅದನ್ನ ಹೇಳ್ಕೊಂಡು ಅದಕ್ಕೆ ಮತ್ತೊಮ್ಮೆ ಇಂಜೆಕ್ಷನ್ ಆರ್ಡರ್ ತರುವಂಥದ್ದು ಏನೋ ಒಂದು ಮಾಡ್ತಾರೆ. ಆದ್ರೆ ಬೆಂಬಲವಾಗಿ ನಿಲ್ಲದೆ ಸುಮ್ನೆ ನಿಮ್ಮ ಪಾಡಿಗೆ ನೀವು ಇರೋದಾದ್ರೆ ಸಂಘಟನೆಗಳು ಅಂತ ಯಾಕೆ ಬೇಕು? ದಲಿತ ಸಂಘಟನೆಗಳು ಅನ್ನೋದು ಯಾಕೆ ಬೇಕು? ಅಥವಾ ಹಿಂದೂ ಪರ ಸಂಘಟನೆಗಳು ಅನ್ನೋದು ಯಾಕೆ ಬೇಕು? ನೋ, ದಿಸ್ ಇಸ್ ರಾಂಗ್. ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಇಷ್ಟು ದೊಡ್ಡ ಮಾಫಿಯಾದಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಯಾರೊಬ್ರು ಕೇಳಲ್ಲ ಅನ್ನೋದಾದ್ರೆ ವಾಟ್ಸ್ ಗೋಯಿಂಗ್ ಆನ್? ಏನಾಗ್ತಾ ಇದೆ ಇಲ್ಲಿ? ರಾತ್ರಿ ಸುಮಾರು 1 ಗಂಟೆಯಲ್ಲಿ 400ಕ್ಕೂ ಹೆಚ್ಚು ಮಂದಿ ಬರ್ತಾರೆ. ಆ ದೇವಸ್ಥಾನಗಳನ್ನ 2 ದೇವಸ್ಥಾನಗಳನ್ನ ನೆಲಸಮ ಮಾಡ್ತಾರೆ. ನೆಲಸಮ ಮಾಡೋದಕ್ಕೂ ಮುಂಚೆ ಇಬ್ಬರನ್ನು ಸಹ ಅಂದ್ರೆ ಏನು ದಂಪತಿಗಳಿದ್ದಾರೆ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಅವ್ರನ್ನ ರಾತ್ರೋರಾತ್ರಿ ಸುತ್ತಿಸಿ JCBಗಳ ಮೂಲಕ ಅಲ್ಲಿರುವಂತಹ ಅವಶೇಷಗಳು ಅಂದ್ರೆ ಕಟ್ಟಡದ ಏನಿದೆ ಕಟ್ಟಡ ಅದನ್ನೆಲ್ಲವನ್ನು ಸಹ ನೆಲಸಮ ಮಾಡ್ತಾರೆ. ಸಮದಟ್ಟು ಮಾಡಿದ್ದಾರೆ. ನಾವು ದೃಶ್ಯಗಳಲ್ಲಿ ಆಗ್ಲೇ ತೋರಿಸಿದ್ವಿ. ಸಮದಟ್ಟು ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಕೃತ್ಯ ಆಗಿದೆ. ಆದರೆ ಧ್ವನಿ ಎತ್ತುವಂತಹ ಯಾವ ಗಟ್ಟಿ ಧ್ವನಿ, ಗಡಸುತನ ಯಾರಿಗೂ ಇನ್ನೂ ಬಂದಿಲ್ವಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಹ ಸಾಕಷ್ಟು ದಲಿತ ಮುಖಂಡರು ಮತ್ತೆ ಅವ್ರನ್ನೆಲ್ಲ ಮಾತನಾಡಿಸ್ತಾ ಹೋಗೋಣ. ಅಧಿಕಾರಿಗಳನ್ನು ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ.
ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಒಂದು ಉಡಾಳುತನ, ದಂಧೆಕೋರ್ತನ, ಕಳ್ಳತನ ಇವೆಲ್ಲವೂ ಸಹ ಹೆಚ್ಚಾಗಿದೆ. ಯಾಕೆಂದ್ರೆ ಇದೇ ಬೆಂಗಳೂರು ದಕ್ಷಿಣ ಹಾಗೆ ಬೇಗೂರಿನಲ್ಲಿರುವಂತಹ ಒಂದು ದೇವಾಲಯಗಳು ಇರ್ತದೆ. ಆ ದೇವಾಲಯಗಳನ್ನ, ದಲಿತ ಕುಟುಂಬದ ದೇವಾಲಯಗಳನ್ನ ನಿರ್ನಾಮ ಮಾಡಿದ್ದಾರೆ. ನಿರ್ನಾಮ ಮಾಡಿದ್ರು ಸಹ ದಲಿತ ಮುಖಂಡರು ಮತ್ತೆ ಹಿಂದೂ ಪರ ಸಂಘಟನೆಗಳು ಧ್ವನಿ ಎತ್ತದೆ, ಸೈಲೆಂಟ್ ಆಗಿರುವಂತದ್ದು. ಎಸ್, ಆ ಜಾಗದಲ್ಲಿ ಏನಾಗಿತ್ತು ಅದರ ಈ ಪೂರ್ಣ ವಿವರ ಅದನ್ನು ಮಾತನಾಡಿಸ್ತಾ ಹೋಗೋಣ. ಎಸ್, ನಮ್ಮ ಜೊತೆಗೆ ಈಗ ನಮ್ಮ ಪ್ರತಿನಿಧಿ ಚಂದ್ರು ಅವ್ರನ್ನ ನೇರ ಸಂಪರ್ಕದಲ್ಲಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಎಸ್ ಚಂದ್ರು, ಏನಿದು ಪ್ರಕರಣ? ಜೊತೆಗೆ ಈ ರಿಯಲ್ ಎಸ್ಟೇಟ್ ಮಾಫಿಯಾದ ಕಡಿವಾಣಕ್ಕೆ, ಅಂದ್ರೆ ಈ ಮಾಫಿಯಾದವ್ರನ್ನ ಕಡಿವಾಣ ಹಾಕಬೇಕು ಅಂದ್ರೆ ಏನು ಮಾಡ್ಬೇಕು? ಪೊಲೀಸ್ ಇಲಾಖೆಯ ಪಾತ್ರವೇನು? ಹಿಂದೂ ಪರ ಸಂಘಟನೆಗಳ ಪಾತ್ರವೇನು? ಏನಾಗ್ತಾ ಇದೆ ಅಂತ ಚೇತನ್, ಏನು ಬೆಂಗಳೂರು ನಗರದಲ್ಲಿ ಈಗಾಗಲೇ ಏನು ರಾತ್ರಿ ಹಿಂದೂ ದೇವಾಲಯವನ್ನ ಮತ್ತೆ ದಲಿತ ಕುಟುಂಬವನ್ನ ರಾತ್ರಿ ಏನೋ ದೇವಸ್ಥಾನವನ್ನ ತೆರವುಗೊಳಿಸಲಿಕ್ಕೆ ಹಾಕಿರುವುದು, ಮತ್ತೆ ದಲಿತರನ್ನ ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರಕ್ಕೆ ಕಿಡ್ನಾಪ್ ಮಾಡಿ ತಮ್ಮ ದಲಿತರ ಜಾಗವನ್ನ ಕಬಳಿಕೆ ಮಾಡ್ಲಿಕ್ಕೆ ಈಗಾಗಲೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರಖ್ಯಾತ ಪ್ರೆಸ್ಟೀಜ್ ಗ್ರೂಪ್ ನವರು ಮತ್ತು ಬಿಲ್ಡರ್ ಆದ ರವಿಚಂದ್ರನ್ ಮೇಲೆ ಈಗಾಗಲೇ ಗಂಭೀರ ಆರೋಪ ಈಗಾಗಲೇ ಕೇಳಿ ಬಂದಿರತಕ್ಕಂಥದ್ದು. ರಾತ್ರಿ ಸುಮಾರು 400ರಿಂದ 500 ಜನ ದಾಂಡಿಗರು, ಆ ರೌಡಿಗಳು ಈಗಾಗಲೇ ರಾತ್ರಿ ಬಂದು ಸ್ಥಳಕ್ಕೆ ಬೇಗೂರಿನ ಉಳಿಮಾದು ಬಳಿ ಇರತಕ್ಕಂತಹ ಸರ್ವೆ ನಂಬರ್ ಸಂಬಂಧಪಟ್ಟಂತಹ ಸ್ಥಳದಲ್ಲಿ ಈಗಾಗಲೇ ಕೋರ್ಟ್ ನಲ್ಲಿ ವಾದ ವಿವಾದಗಳ ಮತ್ತೆ ದಾಖಲೆ ನಡೀತಿತ್ತು. ಈ ಒಂದು ಸ್ಥಳಕ್ಕೆ ಸಂಬಂಧಿಸಿದಂತೆ ರಾತ್ರಿ ಗೂಂಡಗಳನ್ನ ಕರೆಸಿ ಪ್ರೆಸ್ಟೀಜ್ ಮತ್ತು ರವಿಚಂದ್ರನ್ ಅನ್ನೋರ ಮೇಲೆ ಈಗಾಗಲೇ ಆರೋಪ ಬಂದಿದೆ. ಸುಮಾರು 400ರಿಂದ 500 ಜನ ರೌಡಿಗಳು ಬಂದು ಸುಮಾರು 3 ಗಂಟೆಗಳ ಕಾಲ ದೇವಸ್ಥಾನಗಳನ್ನ ಮತ್ತು ದಲಿತ ಕುಟುಂಬವನ್ನ ತೆರವು ಮಾಡುವ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಈ ಇಷ್ಟೆಲ್ಲ ಆಗ್ತಿದ್ರು ಕೂಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಇದ್ದಾರಾ? ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಹೋದ್ರು ಕೂಡ ಯಾವುದೇ ರೀತಿಯ ತಡೆಯುವಂತ ಕೆಲಸಗಳನ್ನ ಮಾಡಿಲ್ಲ. ಮತ್ತೆ ಯಾವುದೇ ಒಂದು ವಿಚಾರಗಳನ್ನ ದಲಿತರನ್ನ ಕೇವಲ ಯಾವ್ದಾದ್ರು ಒಂದು ಮಾತು ಬಂದ ತಕ್ಷಣ ದಲಿತ ನಾಯಕರು ಹೋಗಿ ಘಟನೆಗಳನ್ನ ಮಾಡ್ತಾರೆ. ಆ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳನ್ನ ಮಾಡದೆ ದಲಿತರಿಗೆ ಒಂದು ಕುಟುಂಬಕ್ಕೆ ಅನ್ಯಾಯವಾಗುತ್ತಿರುವ ದಲಿತ ಪರ ಸಂಘಟನೆಗಳು ಎಲ್ಲಿ ಹೋಗಿದ್ದಾವೆ? ಮತ್ತೆ ಹಿಂದೂ ದೇವಾಲಯಗಳನ್ನ ಉಳಿಸ್ತೀವಿ ಅನ್ನುವಂತಹ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಹಿಂದೂ ಮುಖಂಡರಾಗಿರ್ಬೋದು, ಮತ್ತೆ ಹಿಂದೂ ಸಂಘಟನೆಗಳಾಗಿರ್ಬೋದು ಎಲ್ಲೋಗಿದೆ ಅನ್ನೋದು ಇಲ್ಲಿ ಒಂದು ಪ್ರಶ್ನಾರ್ಥಕವಾಗಿ ಕಾಯ್ತಾ ಇದ್ರೆ, ಒಂದು ಲ್ಯಾಂಡ್ ಆರ್ಡರ್ ಅನ್ನ ಮತ್ತೆ ಸಾರ್ವಜನಿಕರಿಗೆ ನೀಡುವಂತಹ ಕೆಲಸ ಮಾಡ್ಬೇಕಾದ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗಳು ಇಲ್ಲಿ ಉದ್ಭವಗೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ ಚೇತನ್. ಈಗ ಅಲ್ಲಿ ಆ ದಲಿತ ಕುಟುಂಬಗಳು ಎಷ್ಟು ವರ್ಷಗಳಿಂದ ಅಲ್ಲಿ ವಾಸವಾಗಿದ್ದು, ಅಲ್ಲಿ 2 ದೇವಸ್ಥಾನಗಳು ಯಾವ ಒಂದು ಕಾಲದಿಂದಲೂ ಇತ್ತು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತವಾಗಿ ಚೇತನ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ 1955-56 ಕೂಡ ಇಲ್ಲಿ ದಲಿತ ಕುಟುಂಬಗಳು ವಾಸವಾಗಿರತಕ್ಕಂಥದ್ದು. ಈ ಒಂದು ಸ್ಥಳಕ್ಕೆ ಸಂಬಂಧಿಸಿದಂತೆ ದಲಿತ ಕುಟುಂಬ ಮತ್ತು ಈ ಒಂದು ರವಿಚಂದ್ರನ್ ಅವರ ಕೋರ್ಟ್ ನಲ್ಲಿ ವಾದ ವಿವಾದಗಳು ನಡೀತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ಟೀಜ್ ಗ್ರೂಪ್ ನ ಅಧಿಕಾರಿಗಳು ಮತ್ತೆ ಅಲ್ಲಿನ ಕೆಲಸ ಮಾಡುತ್ತ ಉನ್ನತ ಅಧಿಕಾರಿಗಳು ಈ ಒಂದು ದಲಿತ ಕುಟುಂಬಕ್ಕೆ ಕೇವಲ ಉದಾಹರಣೆಗೆ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಎದ್ದು ಕಾಣ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ಈಗ ಆ ಭಾಗದಲ್ಲಿ ಸುಮಾರು 100 ಕೋಟಿ ಪ್ರಾಪರ್ಟಿಯನ್ನು 80ರಿಂದ 100 ಕೋಟಿ ಬೆಲೆ ಬಾಳುವಂತಹ ಪ್ರಾಪರ್ಟಿಯನ್ನ ಕೇವಲ ಇವರು 5 ಕೋಟಿ 6 ಕೋಟಿಗೆ ದಲಿತ ಕುಟುಂಬಕ್ಕೆ ಕೇಳಿದಾಗ ಯಾವುದೇ ರೀತಿಯ ದಲಿತ ಕುಟುಂಬದ ಆಗಿರ್ಬೋದು, ಯಾವುದೇ ರೀತಿಯ ಸಮಾಜದವರಾಗಿ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಯಾಕಂದ್ರೆ ಈ ಒಂದು ವಿಚಾರ ರಿಯಲ್ ಎಸ್ಟೇಟ್ ಉದ್ಯಮ ಈಗ ಬೆಂಗಳೂರಿನಲ್ಲಿ ಈವನ್ ಒಂದೊಂದು ಅಡಿಗೂ ಕೂಡ ಕೊಟ್ಟೆ ಸಾವಿರಾರು ಬೆಳೆ ಅಂತ ಬಾಳ್ತದೆ. ಆ ಒಂದು ರೇಟನ್ನ ತೆಗೆದುಕೊಳ್ಳಿಕ್ಕೆ ವಿಚಾರವನ್ನ ತೆಗೆದುಕೊಂಡು ಮಾಡುವಂತಹ ಕೆಲಸಗಳನ್ನ ಪ್ರೆಸ್ಟೀಜ್ ಗ್ರೂಪ್ ನವರು ಮಾಡಬೇಕು. ಆ ಒಂದು ವಿಚಾರದಲ್ಲಿ ಪ್ರೆಸ್ಟೀಜ್ ಗ್ರೂಪ್ ನಮ್ಮ ಹತ್ರ ಬಂದು ಕೇವಲ ಕಡಿಮೆ ರೇಟ್ಗೆ ನಮ್ಮನ್ನ ದುಡ್ಡು ಕೇಳಿ ನಾವು ಕೊಡಲ್ಲ ಅನ್ನುವ ಸಂದರ್ಭದಲ್ಲಿ ಈ ರೀತಿ ನಮ್ಮ ದೇವಾಲಯನ ನಿರ್ನಾಮ ಮಾಡಿದ್ದಾರೆ, ದೇವರನ್ನ ಹೊತ್ತೋಗಿದ್ದಾರೆ. ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲಾ ವಸ್ತುಗಳನ್ನ ಆಗಿರ್ಬೋದು, ಮತ್ತೆ ದೇವರಿಗೆ ಸಂಬಂಧ ಒಡವೆಗಳನ್ನ ಎತ್ಕೊಂಡು ಹೋಗಿದ್ದಾರೆ. ಇದಲ್ಲದೆ ಇಬ್ಬರನ್ನ ದಲಿತ ಯುವಕರನ್ನ ರಾತ್ರಿ ಕಿಡ್ನಾಪ್ ಮಾಡಿ ಕಾರಲ್ಲಿ ಕುಳಿಸ್ಕೊಂಡು ಬೆಂಗಳೂರಿನ ಬೇಗೂರಿನ ಸುತ್ತಮುತ್ತಲ ರಸ್ತೆಗಳಲ್ಲಿ ತಿರುಗಾಡ್ತೋದಾಗಿರ್ಬೋದು, ಮತ್ತೆ ಅವನ್ನ
ಕೊಲೆ ಬೆದರಿಕೆನ ಹಾಕಿರತಕ್ಕಂತ ಆಗಿರ್ಬೋದು, ಸಾಕಷ್ಟು ವಿಚಾರಗಳು ಇಲ್ಲಿ ನಡೀತಿದೆ ಅಂತಾನೆ ಹೇಳ್ಬೋದಾಗಿದೆ. ಚೇತನ್, ಇದಲ್ಲದೆ ಪೊಲೀಸ್ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ರು ಕೂಡ, ಪೊಲೀಸರಿಗೆ ಕಾಲ್ ಮಾಡಿದ್ರು ಕೂಡ ಪೊಲೀಸ್ ಇಲಾಖೆ ಇಲ್ಲಿ ಯಾವುದೇ ರೀತಿಯ ಲ್ಯಾಂಡ್ ಅನ್ನ ತೆಗೆದುಕೊಳ್ಳುವ ಕಂಟ್ರೋಲ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ. ಅಂದ್ರೆ ಪೊಲೀಸ್ ಇಲ್ಲ, ಈಗ ಒಂದಷ್ಟು ವಿಚಾರಗಳನ್ನ ನೋಡೋಕಾದ್ರೆ ಬೆಂಗಳೂರಿನಲ್ಲಿ ಎಲ್ಲಾ ಇಲಾಖೆಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಮತ್ತೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲಾ ರೌಡಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ರೌಡಿಗಳನ್ನ ನಮ್ಮ ಹತೋಟಿಯಲ್ಲಿ ಲ್ಯಾಂಡ್ ಆರ್ಡರ್ನ ನಮ್ಮ ಕಂಟ್ರೋಲ್ ಇಟ್ಕೊಳ್ತೀವಿ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ 400 ಏಕಾಏಕಿಯಾಗಿ ಒಂದು ದಲಿತ ಕುಟುಂಬನ ಆಗಿರ್ಬೋದು ಮತ್ತೆ ದೇವಾಲಯನ ತೆರವು ಮಾಡ್ಲಿಕ್ಕೆ ಎಷ್ಟು ಯಾರೆಲ್ಲ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ಆಗುತ್ತಾ? ಇಷ್ಟೆಲ್ಲ ಆದ್ರೂ FIR ಆದ್ರೂ ಕೂಡ FIR ಅಲ್ಲೂ ಕೂಡ ಪೊಲೀಸ್ ಇಲಾಖೆ ಯಾರು ಶಾಮೀಲಾಗಿದ್ರು ಅನ್ನೋ ಆರೋಪವನ್ನ ದಲಿತ ಕುಟುಂಬಗಳು ಮಾಡಿದ್ದಾರೆ. ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನ ಇದುವರೆಗೂ ತೆಗೆದುಕೊಂಡಿಲ್ಲ. ಮತ್ತೆ ಇದಕ್ಕೆಲ್ಲ ಕಡಿವಾಣ ಹಾಕಕ್ ಆಗೋದಿಲ್ವಾ? ಈ ಹೋಮ್ ಮಿನಿಸ್ಟರ್ ಆಗೋದು ಪೊಲೀಸ್ ಇಲಾಖೆಗೆ ಇವರು ಕೂಡ ಭಾಗಿಯಾಗಿದಾರಾ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತದೆ ಅಂತ ಹೇಳ್ಬೋದಾಗಿದೆ. ಚೇತನ್, ನನ್ ಇನ್ನೂ ಒಂದು ಪ್ರಶ್ನೆ ಏನು ಅನ್ನೋದಾದ್ರೆ, ಕೋರ್ಟ್ ಇಂದ ಪೊಲೀಸ್ನವ್ರಿಗೆ ಈ ಪ್ರಕರಣದಲ್ಲಿ ಸುಖಾಂತ್ಯ ಮಾಡ್ಲಿಕ್ಕೆ ಇದಕ್ಕಿಂತ ಬೇರೆ ಇನ್ನೇನು ಬೇಕು, ಅಥವಾ ಏನಾದ್ರೂ ಇವ್ರಿಗೆ ಏನಾದ್ರೂ ಬೇರೆ ಸಮಸ್ಯೆ ಆಗಿದೆಯಾ ಪೊಲೀಸ್ನವ್ರಿಗೆ? ಖಂಡಿತವಾಗಿ ಚೇತನ್, ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ರಾತ್ರಿ ಸುಮಾರು 12ರಿಂದ 12:30 ರಾತ್ರಿ ಗಂಟೆಗೆ ಬಂದಂತಹ ದುಷ್ಕರ್ಮಿಗಳು ದೇವಾಲಯನ ಡೆಮಾಲಿಷ್ ಮಾಡ್ಬೇಕು JCPಗಳಿಂದ ಆಗಿರ್ಬೋದು, ಅಲ್ಲಿನ ಸಾಮಾನುಗಳನ್ನ ಲಾರಿಗಳಲ್ಲಿ ಹೊತ್ತೊಯ್ಯುವ ಸಂದರ್ಭದಲ್ಲಿ ಅಲ್ಲಿನ ಕುಟುಂಬಸ್ಥರು ಪೊಲೀಸ್ ಇಲಾಖೆ ಕರೆ ಮಾಡಿದ್ರೆ ಅಲ್ಲಿ ಬಂದಂತಹ ಹೊಯ್ಸಳ ವಾಹನ ಆಗಿರ್ಬೋದು, ಮತ್ತೆ ಅಲ್ಲಿನ ಸ್ಟೇಷನ್ಗೆ ಸಂಬಂಧಿತ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಮಗೆ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ, ಅದು ಅಷ್ಟು ಜನ ಇದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಆಗತ್ತೆ ಅನ್ನುವ ಮಾತುಗಳನ್ನ ದಲಿತ ಕುಟುಂಬಕ್ಕೆ ಹೇಳಿ ಹೋಗಿರುವಂತಹ ಘಟನೆ ಈ ಒಂದು ಬೇಗೂರಿನ ವ್ಯಾಪ್ತಿಯಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಚೇತನ್, ಧನ್ಯವಾದಗಳು ಚಂದ್ರು. ಸುದ್ದಿ ಮಾಡಿದಂತಹ ಚಂದ್ರು, ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಲ್ಯಾಂಡ್ ಆರ್ಡರ್ ಸರಿಯಾಗಿ ಪಾಲನೆ ಆಗಿಲ್ಲ. ಅಂದ್ರೆ ಈ ತರ ಒಂದು ಘಟನೆ ನಡೆದ ನಂತರ ದಲಿತ ಕುಟುಂಬ ಹೋಗಿ ದೂರನ್ನ ನೀಡುತ್ತದೆ, ಮತ್ತೆ ಅವರಿಗೆ ಮಾಹಿತಿಯನ್ನ ಕೊಡ್ತದೆ. ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಈ ರೀತಿಯಾದಂತಹ ಒಂದು ಘಟನೆ ಆದಾಗ ಅವರಿಗೆ ನೊಂದವರಿಗೆ ಬೆಂಬಲಕ್ಕೆ ನಿಲ್ಬೇಕಾಗಿತ್ತು, ಮತ್ತೆ ಸಾಂತ್ವನವನ್ನ ಹೇಳ್ಬೇಕಾಗಿತ್ತು. ಆದ್ರೆ ಯಾವ ಒಂದು ಕೆಲಸವನ್ನ ಸಹ ಪೊಲೀಸರು ಮಾಡಿಲ್ಲ. ಅಂದ್ರೆ ಅವರು ದೊಡ್ಡ ಮಂದಿ, ಅವರು ದೊಡ್ಡವರಿದ್ದಾರೆ, ಅವ್ರನ್ನ ಎದುರಾಕೋಬೇಡಿ ಅನ್ನೋ ಒಂದು ಬಿಟ್ಟಿ ಸಲಹೆಯನ್ನ ಕೊಟ್ಟೋಗಿರುವಂತದ್ದು ಪೊಲೀಸರು. ಬಿಟ್ಟಿ ಸಲಹೆಯನ್ನ ನೀಟಾಗಿ ಅವರಿಗೆ ದಲಿತ ಕುಟುಂಬವರಿಗೆ ಕೊಟ್ಟು ಅವ್ರನ್ನ ಎದುರಾಕೊಳ್ಳುವಂತ ಕೆಲಸವನ್ನ ಮಾಡಕ್ ಹೋಗ್ಬಿಡಿ, ಏನಿದೆ ಅದನ್ನ ಹಾಗೆ ಬಗೆಹರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಪೊಲೀಸ್ನವ್ರು ಯಾರು? ಸೆಟ್ಲ್ಮೆಂಟ್ ಗಿರಾಕಿಗಳ ಅಥವಾ ನೀವೇನು ಅಂತ ಆ ಪ್ರಕರಣದಲ್ಲಿ ಅಥವಾ ಆ ಒಂದು ಜಾಗದ ಏನಾದ್ರು ಹಿಡಿತ ತಗೊಂಡಿದ್ದೀರಾ? ನಿಮಗೇನಾದ್ರು ಪರ್ಸನಲ್ ಆಗಿದೆಯಾ? ಅದು ಇತ್ಯರ್ಥ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಮೊದಲು ಠಾಣೆಗಳಲ್ಲಿ ಇರುವಂತಹ ಈ ಸೆಟ್ಲ್ಮೆಂಟ್ ಕಯಾಲೆ ಇದೆಯಲ್ಲ, ಅದನ್ನ ಮೊದಲು ಬಿಡಬೇಕು ಪೊಲೀಸ್ನವರು. ಎಲ್ಲದಕ್ಕೂ ಮೂಗನ್ನ ತೋರಿಸ್ಲಿಕ್ಕೆ ಹೋಗಬಾರ್ದು. ಪೊಲೀಸ್ ಠಾಣೆಗಳಲ್ಲಿ ಇದೊಂದು ದೊಡ್ಡ ಚಾಳಿ ಬೆಳೀತಾ ಇದೆ, ಸೆಟ್ಲ್ಮೆಂಟ್ ಮಾಡುವಂಥದ್ದು. ಇದು ಮೊದಲು ನಿಲ್ಲಬೇಕು. 400 ಮಂದಿಯಲ್ಲಿ ಬಂದು ಆ ಒಂದು ಜಾಗದಲ್ಲಿ JCBಗಳನ್ನ ತಂದು ಅತಿಕ್ರಮ ಪ್ರವೇಶ ಮಾಡಿ, ಟ್ರೆಸ್ಪಾಸ್ ಅತಿಕ್ರಮ ಪ್ರವೇಶವನ್ನ ಮಾಡಿ ಆ ಒಂದು ದೇವಾಲಯಗಳನ್ನ ಮತ್ತೆ ಅಲ್ಲಿರುವಂತಹ ದಲಿತ ಕುಟುಂಬದವ್ರನ್ನ ಕಿಡ್ನಾಪ್ ಅನ್ನ ಮಾಡ್ತಾರೆ. ಮತ್ತೆ ಅವ್ರಿಗೆ ಹೇಗೆ ಬೇಕೋ ಆ ರೀತಿನ ಒಂದು ರಾತ್ರಿ ಆ ರೀತಿ ಬಳಸ್ಕೊಂತಾರೆ ಅನ್ನೋದಾದ್ರೆ ಏನಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ, ಲ್ಯಾಂಡ್ ಆರ್ಡರ್ ಏನಾಗ್ತಾ ಇದೆ ಬೇಗೂರಿನಲ್ಲಿ? ಮೊದಲಿಗೆ ಅಲ್ಲಿ ತಪ್ಪಾಗಿದೆ ಅದನ್ನ ಸರಿ ಮಾಡಬೇಕು. ಜೊತೆಗೆ ಅತಿಕ್ರಮ ಪ್ರವೇಶ ಮಾಡಿದವರ ವಿರುದ್ಧ FIR ಆಗಿದೆ, FIR ಆದವರನ್ನ ಬಂಧಿಸುವಂತ ಕೆಲಸವನ್ನ ಮೊದಲು ಮಾಡಿ ಆಮೇಲೆ ರಾಜಿ ಸಂಧಾನ ಸೆಟ್ಲ್ಮೆಂಟ್ ಬಗ್ಗೆ ಮಾತನಾಡಬಹುದು. ಪೊಲೀಸ್ನವರು ಮೊದಲು ನೊಂದ ಕುಟುಂಬದ ಬೆಂಬಲಕ್ಕೆ ನಿಂತು ಅಲ್ಲೇನಾಗಿದೆ ಅದನ್ನ ಯಾರು ಮಾಡಿದ್ದಾರೆ ಅವರ ಮೂಲಕವೇ ಅದನ್ನ ಕಟ್ಟಿಸುವಂತ ಕೆಲಸವನ್ನ ಮಾಡಬೇಕು. ಅವ್ರನ್ನ ಮಾತನಾಡಿಸೋಣ.
ಸಾಲದ ಬರೋಕಾ ಇಲ್ಲೇ ಜಾಗ್ರತೆ ಇದೆ ಡಿ ಸಿ ಪಿ ಇವರೆಲ್ಲ ಬಂದಾರೆ ದೇವಸ್ಥಾನ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೂ ಟೈಮ್ ಸಾಲದ ಬರೋಕಾ ಇಲ್ಲೇ ಜಾಗ್ರತೆ ಇದೆ ಡಿ ಸಿ ಪಿ ಇವರೆಲ್ಲ ಬಂದಾರೆ ದೇವಸ್ಥಾನ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೂ ಟೈಮ್ ಸಾಲದ ಬರೋಕಾ ಇಲ್ಲೇ ಜಾಗ್ರತೆ ಇದೆ ಡಿ ಸಿ ಪಿ ಇವರೆಲ್ಲ ಬಂದಾರೆ ದೇವಸ್ಥಾನ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೂ ಟೈಮ್ ಸಾಲದ ಬರೋಕಾ ಇಲ್ಲೇ ಜಾಗ್ರತೆ ಇದೆ ಡಿ ಸಿ ಪಿ ಇವರೆಲ್ಲ ಬಂದಾರೆ ದೇವಸ್ಥಾನ ಅಂತ ಹೇಳ್ತಾರೆ ಸ್ವಲ್ಪ ಸೈಡ್ ಆಗಿಬಿಡ್ರಿ ಅಲ್ಲಿ ಕೂಡ ಸೈಡ್ ಆಗಿಬಿಡ್ರಿ ಸ್ವಲ್ಪ ಸೈಡ್ ಆಗಿ ರಾತ್ರಿ ಇವತ್ತು ಎಲ್ಲ ಕೆಲಸ ಮಾಡ್ತಾರೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ ಸ್ವಲ್ಪ ಸೈಡ್ ಆಗಿಬಿಡ್ರಿ ಅಲ್ಲಿ ಕೂಡ ಸೈಡ್ ಆಗಿಬಿಡ್ರಿ ಸ್ವಲ್ಪ ಸೈಡ್ ಆಗಿ ರಾತ್ರಿ ಇವತ್ತು ಎಲ್ಲ ಕೆಲಸ ಮಾಡ್ತಾರೆ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ ಎಸ್ ಬೆಂಗಳೂರು ದಕ್ಷಿಣ ಬೇಗೂರಿನಲ್ಲಿ ನಡೆದಂತಹ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಯಾಕಂದ್ರೆ ಒಂದು 2 ದೇವಸ್ಥಾನಗಳು ಜೊತೆಗೆ ಆ ದಲಿತ ಕುಟುಂಬದ ಒಂದಿಷ್ಟು ಸದಸ್ಯರನ್ನ ರಾತ್ರೋರಾತ್ರಿ ಸುತ್ತಿರುವಂತದ್ದು ಮತ್ತೆ JCBಗಳನ್ನ ತಂದು ನೆಲಸಮ ಮಾಡಿರುವಂತದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ವಕೀಲರಾದಂತವರು ಸಹ ನಮ್ಮ ಜೊತೆಗೆ ವಕೀಲರಾದ ಪ್ರಕಾಶ್ ಬಾಬು ಅವರು ಸಹ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡೋಣ. ಎಸ್, ಪ್ರಕಾಶ್ ಬಾಬು ಅವರೇ, ಈ ಪ್ರಕರಣ ಏನು ಸರ್? ಅಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದವರು ದೊಡ್ಡ ಪ್ರಶ್ನೆ. ಇಲ್ಲಿ ಇದು ಸುಮಾರು 100 ಚಿಲ್ಲರೆ ವರ್ಷದಿಂದ ಅವರ ಕುಟುಂಬಸ್ಥರು ಅಲ್ಲಿ ಪೊಸಿಷನ್ ಅಲ್ಲಿದ್ದಾರೆ. ಅದು
ಅವರಿಗೆ ಗ್ರ್ಯಾಂಟ್ ಲ್ಯಾಂಡ್ ಅದು, BTCL ಲ್ಯಾಂಡ್ ಅದು. ಸೊ BTCL ಲ್ಯಾಂಡ್ ಅಂದ್ರೆ ಸಾಮಾನ್ಯವಾಗಿ ಯಾರು ಅದನ್ನ ಮುಟ್ಲಿಕ್ಕೂ ಅವಕಾಶ ಇಲ್ಲ. ಅಂತದ್ರಲ್ಲಿ ಇವರು ಅದಕ್ಕೆ ಡಾಕ್ಯುಮೆಂಟ್ ಗಳನ್ನ ಸೃಷ್ಟಿ ಮಾಡಿ ಇವತ್ತು ಅವ್ರನ್ನ ಒಪ್ಪಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ. ಮುನಿಸ್ವಾಮಿ ಹುಟ್ಟಿದ್ದ ಅದೇ ಜಾಗದಲ್ಲಿ, ಅಂದ್ರೆ ಸುಮಾರು ಅವರ ತಂದೆ ತಾತ ಎಲ್ಲರೂ ಅಲ್ಲೇ ಜೀವನ ಮಾಡಿದವರು, ಅಂದ್ರೆ ಅಲ್ಲಿ ಬೆಳೆ ಬೆಳೆದು ಜೀವನ ಮಾಡಿದಂತವ್ರು. ಇವತ್ತು ಏಕಾಏಕಿ ಬಂದು ಈ ರವಿಚಂದ್ರ ಅಲಿಯಾಸ್ ರವಿರೆಡ್ಡಿ ಅಂತ ಏನಿದ್ದಾರೆ, ಆ ಭಾಗದ ಒಂದು ದೊಡ್ಡ ಭೂ ಮಾಫಿಯಾ ಪ್ರೆಸ್ಟೀಜ್ ಅವರಿಗೆ ಈ ಒಂದು ಪ್ರಾಪರ್ಟಿನ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಲ್ಲಿ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಪ್ರಕಾರ ಅವ್ರದ್ದೇನಾದ್ರು ಜಾಗ ಅವ್ರಿಗೆ ಇತ್ತಂದ್ರೆ, ಓನರ್ಶಿಪ್ ಇದ್ದಿದ್ರೆ ಅವ್ರ ಅದಕ್ಕೆ ನ್ಯಾಯವಾಗಿ ನ್ಯಾಯಾಲಯದಲ್ಲಿ ಎವಿಕ್ಷನ್ ಸೂಟ್ ಹಾಕೊಂಡು ಆರ್ಡರ್ ಮಾಡಿಸ್ಕೊಂಡು ಬಂದು ಅಭಿನಯ ಕರ್ಕೊಂಡು ಬಂದು ಪೊಲೀಸ್ ಅವ್ರ ಪ್ರೊಟೆಕ್ಷನ್ ಅಲ್ಲಿ ಖಾಲಿ ಮಾಡಿಸ್ಬೋದು, ಆ ಜಾಗದಿಂದ ಅವ್ರನ್ನ ಖಾಲಿ ಮಾಡಿಸ್ಬೋದು. ಇವರು ರಾತ್ರೋರಾತ್ರಿ ಸುಮಾರು ಒಂದು 400 ಜನ ಗಂಡಸರು ಹೆಂಗಸರು ಮತ್ತೆ ಮಂಗಳಮುಖಿಯನ್ನ ಕರ್ಕೊಂಡು ಬಂದು ಅಲ್ಲಿ ಗಲಾಟೆ ಮಾಡಿ ಒಂದು 5-6 ಟಿಪ್ಪರ್ಗಳು, ಸುಮಾರು JCBಗಳು, ಪೋಕ್ಲೈನ್ಗಳೆಲ್ಲ ತಂದು ಅವ್ರನ್ನ ಗೂಂಡಾಗಿರಿ ಮಾಡಿ ಅವ್ರನ್ನ ಕೈಕಾಲು ಕೆತ್ತಾಕೊಂಡು ಬಂದು ಕಿಡ್ನಾಪ್ ಮಾಡಿ ಮನೆಯನ್ನ ಹೊಡೆದಾಕಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ರ್ಯಾನ್ಸಾಕ್ ಮಾಡಿ ಡಕಾಯಿತಿ ಮಾಡಿರ್ತಕ್ಕಂಥದ್ದು, ಮನೆಯಲ್ಲಿದ್ದಂತ ಬಂಗಾರ, ಹಣ ಮತ್ತೆ ಲ್ಯಾಪ್ಟಾಪ್, ಮೊಬೈಲ್ಸ್ ಎಲ್ಲ ಎತ್ಕೊಂಡು ಹೋಗಿರೋದು, ಬೀರು ಸಮೇತ ಎತ್ಕೊಂಡು ಹೋಗಿದ್ದಾರೆ. ಕಡೆಯಲ್ಲಿ ದೇವರ ವಿಗ್ರಹಗಳನ್ನ ಉತ್ಸವ ಮೂರ್ತಿಯನ್ನು ಬಿಡ್ಲಿಲ್ಲ. ಕಡೆ ಪಕ್ಷ ನಾವೇನು ಈ ಪೊಲೀಸ್ನವ್ರು ನಾವು ಕೇಳ್ಕೊಳ್ತಾ ಇದೀವಿ, ಅದೇನು ಬೇರೆ ಎಲ್ಲ ರಿಕವರಿ ಮಾಡ್ತಿರಲ್ವೋ, ಕನಿಷ್ಠ ಪಕ್ಷ ದೇವರ ವಿಗ್ರಹಗಳನ್ನ ಮತ್ತೆ ಉತ್ಸವ ಮೂರ್ತಿನ ನಮ್ಗೆ ರಿಕವರಿ ಮಾಡಿ ಕೊಡಿ ಅಂತ ಕೇಳುತ್ತೀವ. ಅದೇನು ಮಾಡ್ತಾ ಇಲ್ಲ. ಕಾರಣ ಏನಂದ್ರೆ ತುಂಬಾ ದೂರ ಏನಿಲ್ಲ, ಪೊಲೀಸ್ ಸ್ಟೇಷನ್ ತುಂಬಾ ಹತ್ರದಲ್ಲಿದೆ ಈ ಜಾಗ. ಒಂದು ಹಾರ್ಡ್ಲಿ ಒಂದು 500 ಮೀಟರ್ ದೂರದಲ್ಲಿದೆ. 500 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಯುತ್ತೆ, ಗೂಂಡಾಗಿರಿ ಕಾರ್ಯಾಚರಣೆ ನಡೆಯುತ್ತೆ. ಪೊಲೀಸರು ಬರ್ತಾರೆ. ಪೊಲೀಸರನ್ನ ನಾವು ಸುಮಾರು ಒಂದು 12 ಕಾಲಿಗೆಲ್ಲ ಬರ್ತಾರೆ. ಬೆಳಗಿನ ಜಾವ 3:30ವರೆಗೂ ಕಾರ್ಯಾಚರಣೆ ನಡೆಯುತ್ತೆ. ನೋಡ್ತಾ ನಿಂತಿರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅದನ್ನ ತಡೆಯೋ ಪ್ರಯತ್ನ. ಈಗ ಮೆನ್ನಿಲ್ಲ ಅಂತ ಹೇಳ್ತಾರೆ, ಇದು ನಾವು 4 ಜನ ಏನು ತಡೆಯಕ್ ಆಗ್ತಿರ್ಲಿಲ್ಲ ಅಂತ. ರಿಸರ್ವ್ನ ಕರ್ಸ್ಕೊಳಕ್ ಆಗ್ತಿರ್ಲಿಲ್ಲ ಅಂತ ಏನೆಲ್ಲ ಕರ್ಸ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ. ಯಾಕಂದ್ರೆ ಖುದ್ದು ಇನ್ಸ್ಪೆಕ್ಟರ್ ಇನ್ವಾಲ್ವ್ ಇದ್ದಾರೆ. ಇನ್ಸ್ಪೆಕ್ಟರ್ ಇನ್ವಾಲ್ವ್ ಇದ್ದಾರೆ ಅಂತ ನಾವು ದೂರು ಸಹ ಕೊಟ್ಟಿದ್ದೀವಿ. ಈಗ ದೂರಿನಲ್ಲಿ ಏನಾಗುತ್ತೆ, ಇನ್ಸ್ಪೆಕ್ಟರ್ನ ಅಕ್ಯೂಸ್ ಮಾಡಿಲ್ಲ, ಯಾರನ್ನ ಇಬ್ಬರನ್ನ ಅಕ್ಯೂಸ್ ಮಾಡಿದ್ದಾರೆ. ಒಂದು ರವಿಚಂದ್ರ ಮತ್ತೆ ರವಿರೆಡ್ಡಿ ಏನಿದ್ದಾರೆ ಅವರು, ನಯೀಂ ನೂರ್ ಅಂತ ಪ್ರೆಸ್ಟೀಜ್ ಕಂಪನಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಅವರಿಬ್ಬರನ್ನ ಅಕ್ಯೂಸ್ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ನ ನಾವು ಕ್ಲಿಯರ್ ಕಟ್ ಅಕ್ಯೂಸ್ ಮಾಡಿದ್ರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಮೇಲೆ ನೀವು FIR ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿಗೂ FIR ಮಾಡಿಲ್ಲ. ಮತ್ತೆ ಆ ನಿಟ್ಟಿನಲ್ಲಿ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಆಗ್ತಿಲ್ಲ. ನಮ್ಗೆ ಗ್ಯಾರಂಟಿ ಇದೆ, ಅವತ್ತು ಎಂಟೈರ್ ನೈಟ್ ಇನ್ಸ್ಪೆಕ್ಟರ್ ಯಾರು ಈ ಕಾರ್ಯಾಚರಣೆ ಮಾಡಿದಾರಲ್ಲ, ಗೂಂಡಾಗಿರಿ ಕಾರ್ಯಾಚರಣೆ, ಅವ್ರ ಜೊತೆನಲ್ಲಿ ಕಂಟಿನ್ಯೂಸ್ ಟಚ್ ಇದ್ರು ಅಂತ ನನಗೆ ಗೊತ್ತಿದೆ. ಯಾಕೆಂದ್ರೆ ಕಾರಣ ಏನಂದ್ರೆ ಯಲ್ಲಪ್ಪ ಮತ್ತೆ ವರುಣನ ಹುಡುಗನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು. ನಾವ್ ಹೇಳ್ದ ನೋಡಿ, ಅವ್ರಿಬ್ಬರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ಮಾತ್ರ ತುಂಬಾ ದೊಡ್ಡ ಮಟ್ಟದ ಸಮಸ್ಯೆ ಆಗ್ಬಿಡುತ್ತೆ, ದಯವಿಟ್ಟು ಅವ್ರನ್ನ ಬೇಗ ಕರೆಸಿ ಅಂತ. ಈಗ ಹೇಳಿದ್ರೆ 10 ನಿಮಿಷಕ್ಕೆ ಸ್ಟೇಷನ್ ಹತ್ರ ಬಂದು ಬಿಟ್ಟು ಹೋಗ್ತಾರೆ ಅವ್ರನ್ನ, ಕಿಡ್ನಾಪ್ ಆಗಿರೋರ್ನ. ಸೊ ಹೇಗೆ ಇನ್ಸ್ಪೆಕ್ಟರ್ ನಾವು ಹೇಳಿದ ಮಾತ್ರಕ್ಕೆ ಅದಂಗೆ ಅಲ್ಲಿ ಕಮ್ಯುನಿಕೇಟ್ ಆಯ್ತು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ. ಅದಕ್ಕೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಆದ್ರೆ ಮಾತ್ರ ವಿಚಾರಗಳು ಹೊರಗೆ ಬರ್ತಕ್ಕಂಥದ್ದು. ಈಗ ಪ್ರತಿಯೊಂದು ಅಲ್ಲಿ ನಮ್ಗೆ ಕೇಳಿ ಬರ್ತಾ ಇದೆ, ಇನ್ನು ಯಾರು ದೊಡ್ಡ ಮಟ್ಟದ ಪೊಲಿಟಿಕಲ್ ಲೀಡರ್ ಇನ್ವಾಲ್ವ್ ಆಗಿದ್ದಾರೆ ಅಂತ. ಒಂದು ಪಾಪ್ಯುಲರ್ ರೌಡಿ ಆ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಒಂದು ಆನೇಕಲ್ ಭಾಗದಲ್ಲಿ ಯಾರು ಮನು ಅಂತ, ನಾವು ಯಾರು ಅಂತ ಗೊತ್ತಿಲ್ಲ ನಮ್ಗೆ, ಆ ಮನು ಅಂತಕ್ಕಂಥವ್ರದ್ದು ಗ್ರೂಪ್ ಇದು ಅಂತ ಕೇಳಿ ಬರ್ತಾ ಇದೆ. ಮತ್ತೆ ಅವ್ರಿಗೆ ಒಬ್ರು ಗುರುಗಳಿದ್ದಾರೆ, ಉಳ್ಳಳ್ಳಿ ಶ್ರೀನಿವಾಸ್ ಅಂತ BJP ಕ್ಯಾಂಡಿಡೇಟ್, ಅವರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ನಮ್ಗೆ ಕೇಳಿ ಬರ್ತಾ ಇದೆ. ಇದು ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆದ್ರೆ ಮಾತ್ರನೇ ಕ್ಲೀನ್ ಆಗಿ ಗೊತ್ತಾಗೋದು. ಇಲ್ಲಾಂದ್ರೆ ಒಂದು ದಲಿತರ ದೇವಸ್ಥಾನವನ್ನ ರಾತ್ರಿ ಬರ್ತಾರೆ, ಡೆಮಾಲಿಷನ್ ಮಾಡ್ತಾರೆ, ಡಕಾಯಿತಿ ಮಾಡ್ತಾರೆ, ರ್ಯಾನ್ಸಾಕ್ ಮಾಡ್ತಾರೆ, ಹೌಸ್ ಬ್ರೇಕಿಂಗ್ ಇದೆ. ಇಂಥ ಒಂದು ಕೇಸಲ್ಲಿ ಕೂಡ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗ್ಲಿಲ್ಲ ಅಂದ್ರೆ ಏನ್ ಹೇಳೋದು? ಹೇಳಿ ಸರ್. ಇಲ್ಲ, ಆಕ್ಚುಲಿ ಕೋರ್ಟ್ ನಲ್ಲಿ ಸ್ಟೇ ಇರ್ಲಿಲ್ಲ. ಕೋರ್ಟ್ ನಲ್ಲಿ ಯಾವ್ದು ಸ್ಟೇ ಇರ್ಲಿಲ್ಲ. ಆದ್ರೆ ಯಾರನ್ನೇ ಒಬ್ಬ ವ್ಯಕ್ತಿನ ಎವಿಕ್ಟ್ ಮಾಡಿಸ್ಬೇಕಂದ್ರೆ ಎವಿಕ್ಷನ್ ಆರ್ಡರ್ ತಂದು ಎವಿಕ್ಟ್ ಮಾಡಿಸ್ಬೇಕು ಕಾನೂನು ಪ್ರಕಾರ. ಇವರು ಕೋರ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಪೊಸೆಷನ್ ನಮ್ಮ ಹತ್ರ ಇದೆ ಅಂತ ಸುಳ್ಳು ಅಫಿಡವಿಟ್ ಹಾಕಿದ್ದಾರೆ. ರವಿಚಂದ್ರ ಅವರು ಸುಳ್ಳು ಅಫಿಡವಿಟ್ ಹಾಕಿದ್ದಾರೆ. ಪೊಸೆಷನ್ ಅವ್ರ ಹತ್ರ ಇರ್ಲಿಲ್ಲ, ಇವ್ರ ಹತ್ರನೇ ಪೊಸೆಷನ್ ಇದೆ. 100 ಚಿಲ್ಲರೆ ವರ್ಷದಿಂದ ಅವರೇ ಆ ಜಾಗದಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಈಗ ಸುಮಾರು 10-12 ವರ್ಷದಿಂದ ದೇವಸ್ಥಾನ ಮನೆಯೆಲ್ಲ ಕಟ್ಕೊಂಡಿದ್ದಾರೆ ಅಲ್ಲಿ. ಸೊ ಅವರು ಸುಳ್ಳು ಕೋರ್ಟ್ ನಲ್ಲಿ ಸುಳ್ಳು ಹೇಳ್ಬಿಟ್ಟಿದ್ದಾರೆ.
ಈಗ ಮತ್ತೆ ಕೋರ್ಟ್ ಮುಂದೆ ಹೋದ್ರೆ ಇವರು ಎವಿಕ್ಷನ್ ಪ್ರೊಸೀಡಿಂಗ್ಸ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರನೇ ಪೊಸಿಷನ್ ಇದ್ರೆ ಎವಿಕ್ಷನ್ ಯಾಕೆ ಬಂದ್ರಿ ಅಂತ ಕೇಳ್ತಾರಲ್ವಾ. ಸೊ ಅದಕ್ಕೆ ಉತ್ತರಿಸೋದಕ್ಕಾಗಲ್ಲ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಇವರು ರಾತ್ರಿ ಡೆಮಾಲಿಷನ್ ಮಾಡೋರು. ಈ ತರ ಸಮಸ್ಯೆ ಇದೆ, ಹಾಗಾಗಿ ಇವರು ರಾತ್ರಿ ಬಂದು ಡೆಮಾಲಿಷನ್ ಮಾಡಿದ್ದಾರೆ. ಇದಕ್ಕೆ ಕುಮ್ಮಕ್ಕೇನು ಶಾಮೀಲ್ ಆಗಿದ್ದಾರೆ. ಕ್ಲಿಯರ್ ಆಗಿ ನಮ್ಗೆ ಇನ್ಸ್ಪೆಕ್ಟರ್ ಶಾಮೀಲ್ ಕಾಣಿಸ್ತಾ ಇದೆ. ನಮ್ಗೆ ಈಗ ಅನುಮಾನ ಬರ್ತಿರೋದೇನಂದ್ರೆ, ನಾವು ನಿಮ್ಗೆ ಒಂದು ಆಡಿಯೋ ಕಳ್ಸಿದ್ದೋ, DCP ಅವ್ರ ಹತ್ರ ACP ಅವ್ರ ಹತ್ರ ಮಾತಾಡಿರೋ ಆಡಿಯೋ ಕಳ್ಸಿದ್ದೋ. ಆ ಆಡಿಯೋನೆಲ್ಲ ನೀವು ಕೇಳಿದಾಗ್ಲೂ ನಿಮ್ಗೆ ಅರ್ಥ ಆಗ್ಬೋದು. ಇದರಲ್ಲಿ ಬರೀ ಇನ್ಸ್ಪೆಕ್ಟರ್ ಇನ್ವಾಲ್ವ್ಮೆಂಟ್ ಇಲ್ಲ, ಹೈಯರ್ ಲೆವೆಲ್ ಆಫೀಸರ್ಸ್ ಕೂಡ ಇನ್ವಾಲ್ವ್ಮೆಂಟ್ ಇದೆ. ಇದರಲ್ಲಿ ನಮ್ಗೆ ಕಂಡು ಬರ್ತಿರೋದೇನಂದ್ರೆ ACP ಮತ್ತೆ DCP ಕೂಡ ಇನ್ವಾಲ್ವ್ ಇದ್ದಾರೆ ಅಂತ ಕಂಡು ಬರ್ತಾ ಇದೆ. ಸೊ ಅದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆದ್ರೆ ಮಾತ್ರ ಅದು ಹೊರಗೆ ಬರೋದು, ವಿಚಾರ ಹೊರಗೆ ಬರೋದು. ಎಲ್ಲರೂ ಒಂದ್ಸಲ ಕಾನ್ಫರೆನ್ಸ್ ಕಾಲಲ್ಲಿ ಇರ್ತಾರೆ ಅನ್ಸುತ್ತೆ ನೈಟ್ ಅಲ್ಲಿ. ಸೊ ಈಗ ಏನು ಅವ್ರದ್ದು ಪರ್ಸನಲ್ ನಂಬರ್ಸ್ ಮತ್ತೆ ಅಫಿಷಿಯಲ್ ನಂಬರ್ಸ್ ತೆಗೆದ್ರೆ, ಕಾಲ್ ರೆಕಾರ್ಡ್ಸ್ ತೆಗೆದ್ರೆ ಕ್ಲಿಯರ್ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಾರೆ. ಯಾರು ಈ ಗೂಂಡಾಗಿರಿ ಮಾಡಿರ್ತಕ್ಕಂಥ ನೋಡಿ ಮನು ಅನ್ನೋನು ಈ ಇನ್ಸಿಡೆಂಟ್ ನಡೆಯೋದಕ್ಕೆ 5 ದಿನಗಳ ಹಿಂದೆ ಅವ್ನು ಇರ್ತಕ್ಕಂಥ ಹಳೇದೆಲ್ಲ ವಾರೆಂಟ್ಸ್ ನ ಇದ್ ಮಾಡ್ಕೊಂಡು ಜೈಲ್ಗೆ ಹೋಗಿ ಕೂತ್ಕೊಳ್ತಾನೆ. ಅವ್ನ್ 10 ವಾರೆಂಟ್ ಪೆಂಡಿಂಗ್ ಇತ್ತಂತೆ. ಸೊ ಆ ವಾರೆಂಟ್ಗೆಲ್ಲ ಇವ್ರು ಅರೆಸ್ಟ್ ಆಗ್ಬಿಟ್ಟು ಒಳಗೋಗಿ ಕೂತ್ಕೊಳ್ತಾನೆ, ಜೈಲಲ್ಲಿ ಹೋಗಿ ಕೂತ್ಕೊಳ್ತಾನೆ. ಸೊ ಅಲ್ಲಿಂದ ಆಪರೇಟ್ ಮಾಡ್ತಿದ್ದಾರೆ. ಇದೆಲ್ಲ ಟೋಟಲ್ ದೊಡ್ಡ ಮಟ್ಟದ ಒಂದು ಆರ್ಗನೈಸ್ಡ್ ಕ್ರೈಮ್ ಇದೆ. ಬಟ್ ಆರ್ಗನೈಸ್ಡ್ ಕ್ರೈಮ್ ನಲ್ಲಿ ಕ್ರಿಮಿನಲ್ಸ್ ಅಷ್ಟೇ ಇದ್ರೆ ಸರಿ ಇರ್ತಿತ್ತು. ಆದ್ರೆ ನಮ್ಮ ಪೊಲೀಸ್ನವರು ಅವ್ರ ಜೊತೆಲಿ ಇದ್ದಾರೆ ಅಂದ್ರೆ ನಮ್ಗೆ ದುಃಖ ಆಗುತ್ತೆ. ಯಾಕಂದ್ರೆ ನಾವು ಟೋಟಲಿ ರಿಲೇ ಆಗೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ. ಇಡೀ ಸಮಾಜ ಏನಾದ್ರು ಇವತ್ತು ವ್ಯವಸ್ಥಿತವಾಗಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್. ಅವರೇ ಮೋಸ ಮಾಡ್ಬಿಟ್ರೆ ನಾವ್ ಯಾರ ಹತ್ರ ಹೋಗೋದು? ಆಮೇಲೆ ಅವ್ರನ್ನ ನಂಬ್ಕೊಂಡಿರ್ತೀವಿ ನಾವು ನಮ್ದೇ ಮನೇಲಿ ಮನೆ ಬೀಗ ಹಾಕೊಂಡು ಚಿಲ್ಕ ಹಾಕೊಂಡು ಮಲ್ಕೊಳ್ತೀವಿ ಅಂದ್ರೆ ನಂಬಿಕೆ ಏನಪ್ಪಾ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ರೆ ಮನೆ ಬಾಗಿಲು ಮುರಿದು ಹಾಕಿ ನಮ್ಮಲ್ಲಿ ಎತ್ಕೊಂಡು ಹೋಗ್ತಾರೆ, ಮನೆಗೆ ಹೊಡೆದಾಕ್ತಾರೆ, ಪೊಲೀಸರು ಬಂದು ನಿಂತ್ಕೊಂಡು ನೋಡ್ತಿರ್ತಾರೆ ಅಂದ್ರೆ ನಾವೇನ್ ಮಾಡ್ಬೇಕೀಗ? ಖಂಡಿತವಾಗ್ಲು. ಯಾಕಂದ್ರೆ ನಾನು ಆರಂಭದಲ್ಲಿ ತಗೊಂಡಾಗ್ಲೂ ಸಹ ಅದನ್ನೇ ಹೇಳಿದೆ, ಪೊಲೀಸರಿಗೆ ಈ ವಿಷಯ ತಿಳಿದೆ ಇಷ್ಟು ದೊಡ್ಡ ಕೃತ್ಯ ನಡೆದಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೌದು, ನಾನು ಆರಂಭದಲ್ಲೇ ಅದನ್ನ ತೆಗೆದುಕೊಂಡು ಮಾತಾಡ್ತಾ ಇದ್ದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ 400 ಮಂದಿ ಬಂದಿದ್ರು ಅನ್ನೋ ಸುಮಾರು ಎರಡು ದೇವಾಲಯಗಳನ್ನ ಅಲ್ಲಿ ನಿರ್ಮಾಣ ಮಾಡ್ತಾರೆ, ಇಬ್ಬರನ್ನ ಕಿಡ್ನಾಪ್ ಮಾಡ್ತಾರೆ ಅನ್ನೋದಾದ್ರೆ ಇದು ಎಷ್ಟು ಪೊಲೀಸರು ಸಹ ಅಲ್ಲಿ ಇದ್ರು ಅನ್ನೋದು. ಜೊತೆಗೆ ಅಲ್ಲಿರುವಂತಹ ಏನು ಪೊಲೀಸರು ಅಲ್ಲಿ ಆರ್ಗನೈಸ್ಡ್ ಹೇಳಿದ್ರಿ, ಅಲ್ಲಿ ಇದ್ರು ಸಹ ಹೆಚ್ಚಿನ ಫೋರ್ಸ್ ಅನ್ನ ಕರೆಸ್ಕೊಳ್ಳದೆ ನಿಂತಿದ್ರು, ಅಸಹಾಯಕರಾಗಿ ನಿಂತಿದ್ರು ಅನ್ನೋದು. ಅಷ್ಟೇ ಆಗಿದ್ರೆ ಪರವಾಗಿಲ್ಲ. ಸುಮಾರು ಅಲ್ಲಿ ಇನ್ಸಿಡೆಂಟ್ ಪ್ಲೇಸ್ ಇಂದ 3 ಜನ ಕರ್ಕೊಂಡು ಬರ್ತಾರೆ ನೋಡಿ. 400 ಜನದಲ್ಲಿ ಇವ್ರ ಜೊತೆ 3 ಜನ ಸುಮ್ಮನೆ ಬರ್ತಾರೆ, ಕರೆದ ತಕ್ಷಣ ಬರ್ತಾರೆ. ಯಾಕೆ ಬರ್ತಾರೆ ಅನ್ನೋದು ಇದೊಂದು ಪ್ರಶ್ನೆ ಇದು. ಈಗ 400 ಜನದಲ್ಲಿ ಯಾರೋ ಒಬ್ಬನ 3 ಜನ ಕರೆದಾಗ ಅವ್ರು ಯಾಕೆ ಬರ್ತೀರಿ ಇವ್ರ ಜೊತೆನಲ್ಲಿ? 3 ಜನ ಬರ್ತಾರೆ, ಆಯ್ತು 3 ಜನ ಬಂದ್ರು, ಇನ್ನಿಬ್ಬರನ್ನ ನಾವು ಹಿಡಿದುಕೊಡ್ತೇವೆ. ಯಾರು ಮೇನ್ ಡೆಮಾಲಿಷನ್ ಪ್ರೋಸೆಸ್ ಅಲ್ಲಿ ಇಬ್ಬರಿದ್ರು, ಅವ್ರಿಗೆ ವಿಡಿಯೋ ಕೂಡ ಇದೆ. ವಿಡಿಯೋ ನಿಮ್ಮಲ್ಲಿ ಒಂದು ಬ್ಲಾಕ್ ಹುಡ್ ಹಾಕಿರ್ತಕ್ಕಂಥ ಟಿ ಶರ್ಟ್ ಹಾಕಿರೋ ಒಬ್ಬ ವ್ಯಕ್ತಿ, ಆತನ ಮತ್ತೆ ಇನ್ನೊಬ್ಬರನ್ನ ಹಿಡಿದುಕೊಡ್ತೀವಿ. ಹಿಡಿದುಕೊಟ್ಟಿರೋರ್ನ ಎಲ್ಲರಿಗೂ ಒಂದ್ಸತಿ ಪ್ಲೇಸ್ ಆಫ್ ಇನ್ಸಿಡೆಂಟ್ ಅಲ್ಲಿ ಅರೆಸ್ಟ್ ಮಾಡಿದ್ಮೇಲೆ ಅವ್ರಿಗೆ 41A ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ. 41A ನೋಟಿಸ್ ಯಾವಾಗ ಕೊಡ್ತೀವಿ ಅಂದ್ರೆ, ಬೈ ಚಾನ್ಸ್ ನಾವಿವಾಗ ಯಾರ ಮೇಲೆ ಅಲಿಗೇಷನ್ ಮಾಡಿದ್ರೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಕರಿತೀವಿ. ಯಾವಾಗ ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಇದ್ದಾಗ ಅವರಿಗೆ ಒಂದು ನೋಟಿಸ್ ಕೊಡ್ತೀವಿ. 7 years ಬಿಲೋ ಅಫೆನ್ಸ್ ಇದ್ರೆ ನೋಟಿಸ್ ಕೊಟ್ಟು ಕರಿತೀವಿ 41A ನಲ್ಲಿ. ಇಲ್ಲಿ ಪ್ಲೇಸ್ ಆಫ್ ಇನ್ಸಿಡೆಂಟ್ ಏನ್ ಘಟನೆ ನಡೆದ ಘಟನಾ ಸ್ಥಳದಿಂದ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದವ್ರನ್ನ ಯಾವುದೇ ಕಾರಣಕ್ಕೂ ಅವರಿಗೆ 41A ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ಈ ಕೇಸಲ್ಲಿ ಏನ್ ಮಾಡ್ತಾರೆ, 41A ನೋಟಿಸ್ ಕೊಟ್ಟು ಅವ್ರನ್ನ ಬಿಡ್ತಾರೆ. ಆ ವ್ಯಕ್ತಿಗಳು ಮತ್ತೆ ಅಲ್ಲೇ ಬಂದು ಅದೇ ಜಾಗದಲ್ಲಿ ಇವ್ರ ಮನೆ ಸುತ್ತ ಗೂಂಡಾಗಿರಿ ಮಾಡ್ಕೊಂಡು ತಿರುಗ್ತಿದ್ದಾರೆ. ಇಂಟಿಮಿಡೇಷನ್ ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ ಅವ್ರಿಗೆ. ನಾವು ಇಲ್ಲೆಲ್ಲ ಎಲ್ಲ ಮಾಡಿ ನಾವು ಜೀರ್ಣಿಸ್ಕೊಳ್ತೀವಿ, ನೀವೇನು ಮಾಡೋದಕ್ಕಾಗಲ್ಲ ಅಂತ. ಸೊ ಇಷ್ಟು ದೊಡ್ಡ ಮಟ್ಟದ ದೌರ್ಜನ್ಯ ಆಗ್ತಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಮ್ಮನೆ ನಾವೇನ್ ಮಾಡ್ಬೇಕು? ಯಾರ ಹತ್ರ ಹೋಗ್ಬೇಕಾದ್ರೆ? ನಮ್ಗೆ ಯಾರು ರಕ್ಷಣೆ ಆಗಿದ್ದಾರೆ? ಒಬ್ಬ ಬಡ ದಲಿತನಿಗೆ ಯಾರು ರಕ್ಷಣೆ ಕೊಡೋದು ಯಾರೀಗ ಅಂತ ಆಗುತ್ತೆ. ಅವ್ರ ರಕ್ಷಣೆ ಅವರೇ ನೋಡ್ಕೊಳ್ಬೇಕು ಅಂತ ನಾವು ಮುಂದಕ್ಕಾಗಿದ್ರೆ. ನಮ್ಮ ಪ್ರಶ್ನೆಯೂ ಸಹ ಅದೇ ಆಗಿರುವಂತದ್ದು. ಯಾಕಂದ್ರೆ ಆರಕ್ಷಕರು ರಕ್ಷಣೆಯನ್ನು ಕೊಡಬೇಕಾಗಿತ್ತು, ಅವರ ಅಸಹಾಯಕತೆಯನ್ನು ತೋರಿಸಿದ್ದಾರೆ. ಜೊತೆಗೆ ಈ ಕ್ರೈಮ್ ನಲ್ಲಿ, ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಕ್ರಮ ಜರುಗಿಸಬೇಕು. ಇದು ಸಹ ಎವಿಡೆನ್ಸ್ ಒಂದು ಆಶಯ ಆಗಿರುವಂಥದ್ದು. ಮತ್ತೆ ಈ ಮೂಲಕ ಈ ಪೊಲೀಸ್ ಇಲಾಖೆಯನ್ನು ಸಹ ನಾವು ಹೇಳ್ತಾ ಇರುವಂಥದ್ದು, ಈ ದೊಡ್ಡ ಕ್ರೈಮ್ ನಲ್ಲಿ, ಈ ಒಂದು ವಿಚಾರದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಇದು ಸಹ ಸ್ಟ್ಯಾಂಡ್ ಆಗಿರುವಂಥದ್ದು. ಧನ್ಯವಾದ. ಒಂದು ಸಿನಿಮೀಯ ರೀತಿಯಲ್ಲಿ ವಕೀಲರೊಬ್ಬರು ಇದನ್ನ ವಿಶ್ಲೇಷಣೆಯನ್ನ ಮಾಡ್ತಾರೆ.
ನಮ್ಮ ನೇರ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ರು ಪ್ರಕಾಶ್ ಬಾಬು ಅಂತ. ಆ ಘಟನೆ ನಡೆದಂತ ಸ್ಥಳದಲ್ಲಿ ಇವರು ಇದ್ರು ಅನ್ನೋದು ಈಗ ಅವ್ರ ಮೂಲಕವೇ ನಮಗೆ ತಿಳಿದು ಬಂದಿತ್ತು. ಎಸ್, ಆ ಒಂದು ಘಟನೆಯಲ್ಲಿ ಮೊದಲಿಗೆ ಸುಮಾರು ಒಂದು 400 ಜನ ಬಂದಿದ್ರು ಅಂತ ಹೇಳ್ತಾ ಇರುವಂತದ್ದು. ಅಲ್ಲಿ ಆರ್ಗನೈಸ್ಡ್ ಕ್ರೈಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಪೊಲೀಸರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಅಲ್ಲಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಈ ಒಂದು ವಿಚಾರ ಅವರಿಗೆ ಗೊತ್ತಿದ್ರೂ ಸಹ ಅವರು ಅಸಹಾಯಕತೆಯನ್ನ ತೋರಿಸಿದ್ದಾರೆ. ನಾವು 4 ಜನ ಸಿಬ್ಬಂದಿ ಇದ್ವಿ, ಹೆಚ್ಚುವರಿ ಪೊಲೀಸರನ್ನ ಕರ್ಸ್ಕೋಬೋದಾಗಿತ್ತು, ಆದ್ರೂ ಸಹ ಆ ಒಂದು ಕೆಲಸವನ್ನ ಪೊಲೀಸರು ಮಾಡ್ಲಿಲ್ಲ ಅನ್ನೋದನ್ನು ಸಹ ಹೇಳ್ತಾ ಇದ್ರು. ಜೊತೆಗೆ ಇಬ್ಬರು ಕಿಡ್ನಾಪ್ ಆದಂತಹ ವ್ಯಕ್ತಿಗಳು ಈ ತರ ಆಗಿದೆ, ದೊಡ್ಡ ಕ್ರೈಮ್ ಆಗ್ತದೆ, ಅವ್ರನ್ನ ಕೂಡ್ಲೆ ಬಿಡುಗಡೆ ಮಾಡಬೇಕು, ಅವ್ರನ್ನ ಬಿಡಿಸಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದ ಕೂಡ್ಲೆ ಸ್ಟೇಷನ್ ನ ಬಳಿ ತಂದು ಅವರ ಇಬ್ಬರನ್ನ ಬಿಟ್ಟು ಹೋಗ್ತಾರೆ ಅಪರಿಚಿತ ವ್ಯಕ್ತಿಗಳು ಅನ್ನೋದಾದ್ರೆ, ಅವರಿಗೆ ಇವರಿಗೂ ಒಂದು ಲಿಂಕ್ ಇದೆ ಅನ್ನೋ ವಿಚಾರವನ್ನು ಸಹ ವಕೀಲರು ಹೇಳ್ತಾ ಇದ್ರು, ಆರೋಪವನ್ನ ಮಾಡ್ತಾ ಇದ್ರು. ನಿಜವಾಗ್ಲೂ ಬೇಗೂರು ಠಾಣೆಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಆ ಒಂದು ದಲಿತ ಕುಟುಂಬವನ್ನ ಈಗ ಹಲಸೂರು ಪೊಲೀಸ್ ಠಾಣೆಗೆ ಕರ್ಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹಲಸೂರು ಠಾಣೆಗೆ ಏನಕ್ಕೆ ಪ್ರಕರಣ ಅಲ್ಲಿಗೆ ಹೋಯ್ತು, ಬೇಗೂರು ಠಾಣೆಯಲ್ಲಿ FIR ಆಗಿದ್ದು ಹಲಸೂರು ಠಾಣೆಗೆ ಏನಕ್ಕೆ ಹೋಯ್ತು, ಇದು ಸಹ ನಿಜವಾಗ್ಲೂ ಅಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗ್ತದೆ ಅದೆಲ್ಲವನ್ನು ಸಹ ಮುಂದೆ ನಾವು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಈ ಒಂದು ಸಿನಿಮೀಯ ರೀತಿಯಲ್ಲಿ ನಡೆದಂತಹ ಒಂದು ಘಟನೆ ನಿಜವಾಗ್ಲೂ ಸಹ ಅಕ್ಷಮ್ಯ ಅಪರಾಧ. ಒಂದು ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿರುವಂಥದ್ದು, ಜೊತೆಗೆ ಹಿಂದೂ ದೇವಸ್ಥಾನಗಳನ್ನ ಕೆಡವಿ ಅದನ್ನು ನೆಲಸಮ ಮಾಡಿರುವಂಥದ್ದು. ಇನ್ನೂ ಒಂದು ಮುಖ್ಯವಾಗಿ ಗಮನಿಸಬೇಕಾದಂತ ಸಂಗತಿ ಏನಂದ್ರೆ, ಅಲ್ಲಿ ಸುಮಾರು ಒಡವೆಗಳನ್ನ ಸಹ, ದೇವರ ವಿಗ್ರಹ ಮತ್ತೆ ಒಡವೆಗಳನ್ನ ದೋಚಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸಹ ಹೊತ್ತಿರುವಂಥದ್ದು. ಈ ಪ್ರೆಸ್ಟೇಜ್ ಗ್ರೂಪ್ನ ನಹೀಂ ನೂರ್ ಹಾಗೂ ರವಿಚಂದ್ರನ್ ಇವರ ಮೇಲೆ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಈ ಪೂರವಾಗಿ ಈ ಒಂದು ಆರ್ಗನೈಸ್ಡ್ ಕ್ರೈಮ್ ಆಗಿರುವಂಥದ್ದು ಅಲ್ಲಿ ಸ್ಥಳೀಯ ಮನು ಎಂಬ ಒಂದು ವ್ಯಕ್ತಿಯಿಂದ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಮನು ಎಂಬ ವ್ಯಕ್ತಿ ಅಲ್ಲಿರುವಂತಹ ಸ್ಥಳೀಯ ಬಿಜೆಪಿ ಮುಖಂಡ ಆಗಿರುವಂತಹ ಶ್ರೀನಿವಾಸ್ ಅವರ ಲಿಂಕ್ ನಲ್ಲಿದ್ರು ಅನ್ನೋದು ಈಗ ನೇರವಾಗಿ ವಕೀಲರು ಪ್ರಕಾಶ್ ಬಾಬು ಅವರು ಆರೋಪವನ್ನ ಮಾಡಿರುವಂಥದ್ದು. ಇದಕ್ಕೆ ಈಗ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಯಾವೆಲ್ಲ ಮಾತುಕತೆ ನಡೀತಾ ಇದೆ ಇದೆಲ್ಲವನ್ನು ಸಹ ನಾನು ನಿಮ್ಗೆ ಮುಂದೆ ಅದರದ್ದು ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಆದ್ರೆ ಈ ಒಂದು ಪ್ರಕರಣ ನಿಜವಾಗ್ಲೂ ಆ ಬೇಗೂರು ಪೊಲೀಸ್ ಠಾಣೆಗೆ ಒಂದು ಕಪ್ಪು ಚುಕ್ಕಿ ಅಂತಾನೆ ಹೇಳಬೇಕು. ಯಾಕೆಂದ್ರೆ ರಾತ್ರೋರಾತ್ರಿ ಆ ಸ್ಥಳಕ್ಕೆ ಬರ್ತಾರೆ, ಸ್ಥಳದಲ್ಲಿ ಮೂಕ ಪ್ರೇಕ್ಷಕರಾಗಿ ನಿಂತ್ಕೊಳ್ತಾರೆ, ಅಸಹಾಯಕತೆಯನ್ನ ತೋರಿಸ್ಕೊಂತಾರೆ ಪೊಲೀಸ್ನವರು. ಇಷ್ಟು ಜನ ಬಂದಿದ್ದಾರೆ, ನಾವು 4 ಸಿಬ್ಬಂದಿ ಇದ್ದೀವಿ, ನಮಗೆ ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದಾದ್ರೆ, ಯಾವೆಲ್ಲ ಪೊಲೀಸ್ನವರು, ಯಾವೆಲ್ಲ ಹೈ ಪ್ರೊಫೈಲ್ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ? ದೊಡ್ಡ ಪ್ರಶ್ನೆ ಹೇಳುತ್ತೆ. ಯಾಕಂದ್ರೆ ಆ ಒಂದು ವಿಚಾರವನ್ನ ಹೇಳ್ತಾರೆ ಅನ್ನೋದಾದ್ರೆ, ಆರಕ್ಷಕರು ಅಂದ್ರೆ ಇನ್ನೇನಾಯ್ತು ಮತ್ತೆ ಹಾಗಾದ್ರೆ? ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಇರುವಂತದ್ದು, ಸ್ಥಳದಲ್ಲಿ ನಿಂತ್ಕೊಂಡು ಮೂಕ ಪ್ರೇಕ್ಷಕರಾಗಿ ಒಂದು ದೇವಸ್ಥಾನಗಳನ್ನ ಹೊಡೆಯುವಂತ ವಿಚಾರವನ್ನ ಅಂದ್ರೆ ಮೂಕ ಪ್ರೇಕ್ಷಕರಾಗಿ ನೋಡ್ತಾರೆ ಅನ್ನೋದಾದ್ರೆ, ಒಂದು ಮನೆಗಳನ್ನ ನೆಲಸಮ ಮಾಡ್ಬೇಕಾದ್ರೆ ಸುಮ್ನೆ ಕೂತ್ಕೊಂಡು ಕೈಕಟ್ಟೆ ಹಾಕೊಂಡು ನೋಡ್ತಾರೆ ಅನ್ನೋದಾದ್ರೆ, ಇನ್ನು ಆರಕ್ಷಕರು ಪೊಲೀಸರು ಅಂತ ಏನಕ್ಕೆ ಬೇಕು ಅಂತ? ನಿಜವಾಗ್ಲೂ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಇಷ್ಟೊಂದು ತಂಡ ಹೊಡಿತಾರ ಪೊಲೀಸ್ನವರು? ಅದು ನಿಜವಾಗ್ಲೂ ಏನ್ ಆಗ್ತಾ ಇದೆ ಬೇಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಂತ ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ಒಂದು ರೀತಿಯಾಗಿ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡಿರುವಂಥದ್ದು ಆ ಒಂದು ಜಾಗದ ಸಲುವಾಗಿ. ಎಸ್, ಆ ದಲಿತ ಕುಟುಂಬಗಳಿಗ ಪರವಾಗಿ ಈಡೆನ್ಸ್ ನ್ಯೂಸ್ ಸದಾ ಧ್ವನಿಯನ್ನ ಎತ್ತುತ್ತೆ. ಅದು ಯಾವ ಮಟ್ಟದ ರೌಡಿಗಳೇ ಆಗಿರ್ಬೋದು, ಯಾವ ಮಟ್ಟದ ಉನ್ನತ ಅಧಿಕಾರಿಗಳೇ ಆಗಿರ್ಬೋದು, ಇದರಲ್ಲಿ ಯಾವುದೇ ವಿಚಾರದಲ್ಲಿ ಯಾವೊಬ್ಬ ವ್ಯಕ್ತಿಗಳು ಸಹ ಶಾಮೀಲಾಗಿದ್ರು ಸಹ ಈಡೆನ್ಸ್ ನ್ಯೂಸ್ ಆ ಒಂದು ದಲಿತ ಕುಟುಂಬದ ಪರವಾಗಿ ಖಂಡಿತವಾಗ್ಲೂ ಧ್ವನಿಯನ್ನ ಎತ್ತುತ್ತೆ. ಇಲ್ಲೇ ಜಾಗ್ರತೆ DCP ಇವರೆಲ್ಲ ಬಂದಾರೆ ದೇವಸ್ಥಾನ ಅಂತ ಹೇಳ್ತಾರೆ. ಸರಿ ಆಯ್ತು.
ಎಸ್, ಈ ಘಟನೆಗೆ ಸಂಬಂಧಪಟ್ಟಂತೆ ಈಡೆನ್ಸ್ ನ್ಯೂಸ್ಗೆ ಒಂದು ಅಲ್ಲಿಯ ಸ್ಥಳೀಯರು ಒಂದಿಷ್ಟು ಮಂದಿ ಜೊತೆಗೆ ಆ ದಲಿತ ಕುಟುಂಬದವರು ಸಹ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳ್ಕೊಂಬರೋಣ. ಸರ್ವೆ ನಂಬರ್ 352ರಲ್ಲಿ ಇದು ಬಂದು ಬೇಗೂರು DLF ಕ್ಲಬ್ ಹೌಸ್ ಹಿಂಭಾಗ, ಸರಿನಾ. ಇಲ್ಲಿ ನಮ್ಮ ತಾತನ ಆಸ್ತಿ ಇರುತ್ತೆ ಸರ್ ಅದು. ಸೊ ಅಲ್ಲಿ ನಾವು ವಾಸ ಇರ್ತೀವಿ. ಸೊ ರಾತ್ರಿ ಮಲಗಿರ್ತೇವೆ, 5 ಜನ ಮಲಗಿರ್ತೇವೆ, ಸರಿನಾ. ಅದರಲ್ಲಿ ಬಂದು ಮುನಿಸ್ವಾಮಿ ಅಂದರೆ ಅವರೇ ನಮ್ಮ ತಾತ, ಸುಮಾರು ಒಂದು 90 ವರ್ಷ ಮೇಲಾಗಿರುತ್ತೆ. ಅವ್ರ ಜೊತೆಗೆ ನಾಗರಾಜ್ ಅವ್ರ ಮಗ ಯಲ್ಲಪ್ಪ ಲಾಸ್ಟ್ ಮಗ, ಮತ್ತು ವರುಣ್, ಇನ್ನೊಬ್ರು ಬಂದು ಇಂದ್ರಜಿತ್ ಅಂತ ಚಿಕ್ಕ ಹುಡುಗ ಇರ್ತಾನೆ ಸರ್. ಇವರಲ್ಲಿ ಇವ್ರು ಮಲಗಿರ್ಬೇಕಾದ್ರೆ ಎಕ್ಸಾಕ್ಟಾಗಿ ಅಂದರೆ ಒಂದು 12 o'clock ಆಗಿರ್ಬೋದು ಸರ್. 12 o'clockಲ್ಲಿ ಔಟ್ಸೈಡು ಹೆಂಗಿಲ್ಲ ಅಂದ್ರೆ ಒಂದು 450 to 500 ಮೆಂಬರ್ಸ್ ಇರ್ತಾರೆ. ಸೊ ಅದರಲ್ಲಿ ಎಲ್ಲರೂ ಇರ್ತಾರೆ ಸರ್. ಆದರೆ ಇವ್ರು ಕೂಡ ಇರ್ತಾರೆ, ಮಂಗಳಮುಖಿ ಇರ್ತಾರೆ, ಸ್ತ್ರೀರು ಇರ್ತಾರೆ, ಮತ್ತು ಇವರು ಜೆಂಟ್ಸು ಇರ್ತಾರೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಫಸ್ಟು ವಿದ್ಯುತ್ ಸಂಪರ್ಕ ಕಟ್ ಮಾಡ್ತಾರೆ ಸರ್, ಪವರ್ ಇಲ್ದಿರಂಗೆ ಮಾಡ್ತಾರೆ. ಸೊ ಏಕಾಏಕಿ ಅದು ಹಳೆ ಡೋರ್ ಇತ್ತು, ಅದನ್ನ ಜಾಡ್ಸ್ ಒದ್ದಿದ್ದಾರೆ. ಅವರು ದಾಂಡಿಗಿರಿ ಒದ್ದಿರೋದ್ರಿಂದ ಏನಾಗಿದೆ, ಕಟ್ಟಾಗಿದೆ. ಸೊ ಇವ್ರನ್ನ ಎತ್ಕೊಂಡು ಬಂದಿರ್ತಾರೆ. ಅಂದರೆ ನಮ್ಮ ತಾತ ಅವ್ರನ್ನ ಎತ್ಕೊಂಡೋಗಿ ಪಕ್ಕದಲ್ಲಿ ಕೂರಿಸೋದು, ಮತ್ತು ಇವ್ರನ್ನ ವರುಣ್ ಮತ್ತು ಯಲ್ಲಪ್ಪ ಅವ್ರನ್ನ ಸಪ್ರೇಟಾಗಿ ಇನ್ನೊಂದು ಕಾರಲ್ಲಿ ಹಾಕಿರ್ತಾರೆ. ಸೊ ನಾಗರಾಜು ಮತ್ತು ಮುನ್ಸ್ವಾಮಿ ಅವ್ರನ್ನ ಸಪ್ರೇಟಾಗಿ ಆ ಕಡೆ ಕೂರಿಸಿರ್ತಾರೆ. ಸೊ ಇವರು ನಾಗರಾಜು ಇತ್ಕೊಂಡು ಅವ್ರನ್ನ ತಡೆದು, ಇಲ್ಲ ನಾವು ಬರಲಿಕ್ಕಿಲ್ಲ ಅಂತೇಳಿ ಅವ್ರು ಬೇರೆ ಕಡೆ ಹೋಗಿ ಕೂತ್ಕೊಳ್ತಾರೆ. ಆದರೆ ಯಲ್ಲಪ್ಪ ಮತ್ತು ವರುಣ್ ಅನ್ನೋರನ್ನ ಎತ್ಕೊಂಡೋಗಿ ಕಾರಲ್ಲಿ ಕೂರಿಸ್ಕೊಂಡ್ಬಿಡ್ತಾರೆ. ಅಂದರೆ ಅವ್ರು ಇದ್ದಂಥ ಕಾರಲ್ಲಿ ಕೂರಿಸ್ಕೊಂಡ್ಬಿಡ್ತಾರೆ. ಮತ್ತು ಇಲ್ಲಿ ಉಳ್ಕೊಳ್ಳೋದು ಇಂದ್ರಜಿತ್ ಅನ್ನೋ ಒಂದು ಪುಟ್ಟ ಬಾಲಕ. ಅವನು ಎದ್ನೋಬಿದ್ನಂತ ಹೆಂಗೋ ತಪ್ಪಿಸ್ಕೊಂಡು ಅಲ್ಲಿಂದ, ಅಂದರೆ ಆಲ್ರೆಡಿ ಅಲ್ಲಿ 1/2 hour ಲೇಟಾಗಿ ಬಂದಿರ್ತಾನೆ ಸರ್. ಅವನು ಬಂದು ನಮ್ಮ ಬೇಗೂರೊಳಗೆ ನಮ್ಮ ಮನೆ ಇದೆ, ಮನೆ ಬಾಗಿಲು ತಟ್ಟಿ ಹೇಳ್ತಾನೆ, ಈ ಥರ ನಡೆದಿದೆ, ಈ ಥರ ಎಲ್ಲ ಬೀಳಿಸ್ತಿದ್ದಾರೆ, ಗೋಡೆ ಎಲ್ಲ ಬೀಳಿಸ್ತಿದ್ದಾರೆ, ದೇವಸ್ಥಾನದ ಗೋಡೆ ಎಲ್ಲ ಬೀಳಿಸ್ತಿದ್ದಾರೆ. ಸೊ ತಾತನ ಮತ್ತು ಮಾವನ ಕೂಡ ಕರ್ಕೊಂಡು ಹೋಗಿರ್ತಾರೆ, ಕಿಡ್ನಾಪ್ ಮಾಡಿರ್ತಾರೆ ಅಂತಲೇ ಹೇಳ್ತಾರೆ. ಸರಿ ಅಂದ್ಬಿಟ್ಟು ನಾನು ಅಲ್ಲಿಂದನೇ ಕೂಡಲೇ 112ಗೆ ಕಾಲ್ ಮಾಡ್ತೀವಿ ಸರ್. 112ಗೆ ಕಾಲ್ ಮಾಡಿದ ತಕ್ಷಣ ಕಂಟ್ರೋಲ್ ರೂಮಿಂದ ಫೋನ್ ಬರುತ್ತೆ, ಈ ಥರ ಆಗ್ತಿದೆ ಅಂತ. ಎಲ್ಲಿ ಅಡ್ರೆಸ್ ಅಂದರೆ ಈ ಥರ DLF ಹಿಂಭಾಗ ಅಂತಲೇ ಹೇಳಿರ್ತೀನಿ. ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟು ಒಂದು ನಿಮಿಷ ಯಾರು ಇದ್ನಲ್ಲ ಸರ್ ಅಲ್ಲಿ ಹೇಳು, ಅವ್ರು ಯಾರು ಅಂತ ಹೇಳಿ. ಅವ್ರಿಗೆ ಗೊತ್ತಿಲ್ಲ ಸರ್ ಯಾರು ಅಂತ. ಅವ್ರು ಮಾಡಿಸಿರ್ಬೋದು, ಆದರೆ ಅವ್ರು ಮಾಡಿಸಿರೋದು ಬಂದ್ಬಿಟ್ಟು ಪ್ರೆಸ್ಟೀಜ್ ಸರ್. ಪ್ರೆಸ್ಟೀಜು ಮತ್ತು ರವಿಚಂದ್ರ ರೆಡ್ಡಿ ಅನ್ನೋರು. ಸೊ ಅವರಿಬ್ರು ಇನ್ವಾಲ್ವ್ ಆಗಿನೇ ಮಾಡಿರೋದು. ಸೊ ಇದು ಮೂಲ ಉದ್ದೇಶ ಏನಂದರೆ, ನಾವು ನಮ್ಮ ಹತ್ರದಿಂದ ಕೌತ್ಕೊಳ್ಳೋಕ್ಕೆ, ಅಂದರೆ ನಮ್ದು ಏನಿದೆ ಲ್ಯಾಂಡು ಅದನ್ನ ಗ್ರ್ಯಾಬ್ ಮಾಡೋಕ್ಕೇ ಇದು ಪ್ರೀ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅಲ್ಲಿ CCTV ಕ್ಯಾಮ್ರಾ ಫೋಟೇಜ್ ಕೂಡ ಇರುತ್ತೆ. ಅದನ್ನು ಅವರು ಏನು ಬೇಕೋ ಅದನ್ನ ಕಟ್ ಆಫ್ ಮಾಡಿ ಎಲ್ಲ ತೆಗೆದು ಡಿಸ್ಪೋಸ್ ಮಾಡಿರ್ತಾರೆ. ಸೊ ಅಲ್ಲಿಂದ ಇವರಿಬ್ಬರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅಲ್ಲಿರೋ ಕೆಲವೊಂದು ವ್ಯಕ್ತಿಗಳು ನಾವು ಅಲ್ಲಿ ಒಳಗಡೆ ಎಂಟ್ರಿ ಕೊಡ್ಲಿಕ್ಕೂ ಬಿಡೋದಿಲ್ಲ ಸರ್. ಈ ಥರ ಸನ್ನಿವೇಶ ಅಲ್ಲಿ ನಡೆದಿರುತ್ತೆ ಸರ್. ಮತ್ತೆ ಅಲ್ಲಿದ್ದಂಥ ವಿಗ್ರಹಗಳು ಮತ್ತು ದೇವ್ರದ್ದು ಕೆಲವೊಂದು ಪ್ರತಿಗಳಿದ್ವಲ್ಲ ಸರ್, ಅದೆಲ್ಲ ಎತ್ಕೊಂಡು ಹೋಗಿರ್ತಾರೆ. ಕೆಲವೊಂದು ವಸ್ತ್ರಾಭರಣ ಇದ್ವು, ಬಟ್ಟೆ ಬರೆ, ಮತ್ತು ಕೆಲವೊಂದು ಕೋಳಿಗಳಿದ್ವು, ಇದೆಲ್ಲ ಹೋಗಿರುತ್ತೆ ಸರ್. ಮತ್ತು ಆನ್ಸ್ ಎಲ್ಲ ಕಟ್ಟಿರೋದು ಅದೆಲ್ಲ ಹೋಗಿರುತ್ತೆ ಸರ್. ಮತ್ತು ಕೆಲವೊಂದು ಜ್ಯುವೆಲ್ಸ್ ಇತ್ತು ಸರ್ ದೇವ್ರದ್ದು, ಅದನ್ನು ತೊಗೊಂಡೋಗಿರ್ತಾರೆ. ಮತ್ತು ಬೀರು ಇರುತ್ತೆ ಸರ್, ಅಲ್ಲೊಂದು ಪೆಟ್ಟಿಗೆ, ಕಮಲದ ಪೆಟ್ಟಿಗೆ ಫುಲ್ ಅದು ಎತ್ಕೊಂಡು ಹೋಗಿರ್ತಾರೆ. ಹೌದು ಸರ್, ದೌರ್ಜನ್ಯ ಅಂದರೆ ಅದೇ ತಳ್ಳಾಡೋದು, ಹೊಡೆದೋದು. ಮತ್ತು ಅದರಲ್ಲಿ ವರುಣ್ ಅನ್ನೋನಿಗೆ ಒಂದು 8 ಹೊಡೆದ್ರಂತೆ. ಸೊ ಅವನು 8 ಹೊಡೆದಿದ್ದಕ್ಕೆ ನನ್ನೇ ಹೊಡಿತೀವಿ ಅಂದ್ಬಿಟ್ಟಿದ್ದು ಅವನಿನ್ನೂ ಇದು ಮಾಡಿದ್ದಾರೆ. ಸೊ ಆ ಥರ ಆಗಿರುತ್ತೆ ಸರ್. ಆಮೇಲೆ ಅಲ್ಲಿಗೆ ಬಂದಂಥ ಸಿಬ್ಬಂದಿ ಏನಿಗೆ ಹೇಳೋದವರು, ಸರ್ ಹೋಗಿ ಸರ್ ಸ್ಟಾಪ್ ಮಾಡಿ, ಬೇಕಾದ್ರೆ ನಮ್ಮ ಸಾಹೇಬ್ರವರೆಲ್ಲ ಬರ್ತಾರೆ, ಬೆಳಿಗ್ಗೆ ಬೇಕಾದ್ರೆ ನಾವು ಮಾತಾಡಿ ಅಂತ ಹೇಳಿದ್ರೆ, ಇಲ್ಲ ಹಂಗೆಲ್ಲ ಆಗ್ಲಿಕ್ಕಿಲ್ಲ, ಇಷ್ಟು ಜನ ಇದ್ದಾರೆ, ನಾವೇನಕ್ಕೆ ಹೋಗೋಣ ಅಂತ ಅವರು ನನ್ನ ಮೇಲೆ ದರ್ಪವಾಗಿ ಮಾತಾಡ್ತಾರೆ, ವ್ಯಂಗ್ಯವಾಗಿ ಮಾತಾಡ್ತಾರೆ. ಅದು ತುಂಬ ವ್ಯಂಗ್ಯ ಅನಿಸುತ್ತೆ ಸರ್. ಇದಕ್ಕೆ ನನಗೆ ತುಂಬ ಬೇಜಾರಾಗಿದೆ. ಇಷ್ಟು ನಡೆದಿದೆ ಸರ್. ಅದಾದಮೇಲೆ ಅಲ್ಲಿಂದ ನಾವು ಇಲ್ಲಿಗೆ ಓಡಿನೇ ಬರ್ತೀವಿ. ಅಂದರೆ ನಮ್ಮ ಹತ್ರ ಮೊಬೈಲ್ ಅದೆಲ್ಲ ಕಿಸ್ಕೊಳಕ್ಕೆ ಬರ್ತಾರೆ. ಸೊ ನಾವು ಕೊಟ್ಟಿರೋದಿಲ್ಲ, ಆದರೂ ಅಲ್ಲೇ ಚಪ್ಪಲಿ ಬಿಟ್ಟು ಬಂದಿರ್ತೀವಿ ಸರ್. ಶಾಂತಕುಮಾರ್. ಈ ಬೇಗೂರು ಸರ್ವೆ ನಂಬರ್ 352ರಲ್ಲಿ ಸುಮಾರು 1877ರಿಂದ ಏನು ದೊಣ್ಣೆ ಮುನಿಗ ಅವರ ಕುಟುಂಬ ಇಲ್ಲಿ ವಾಸ ಮಾಡ್ತಾ ಇದೆ. ಅವರ ಸುಮಾರು 5ನೇ ತಲೆಮಾರಿನವರು ಮುನಿಸ್ವಾಮಿ, ಈಗೇನಿದ್ದಾರೆ ಅಜ್ಜ 80 ವರ್ಷದವರು, 5ನೇ ತಲೆಮಾರಿನವರು ಇದ್ದಾರೆ. ಅವರ ಫ್ಯಾಮಿಲಿ ಇಲ್ಲಿ ಸಂಸಾರ ಮಾಡ್ತಾಯಿತ್ತು, ಜೀವನ ಮಾಡ್ತಾಯಿತ್ತು. ಅವರು ದೇವಸ್ಥಾನ ಕಟ್ಕೊಂಡಿದ್ರು, ರೇಣುಕಾ ಯಲ್ಲಮ್ಮ ಮತ್ತು ಶ್ರೀ ಶಾಂತಿ ಮುನೀಶ್ವರ ದೇವಸ್ಥಾನ ಕಟ್ಕೊಂಡಿದ್ದರು, ಪಕ್ಕದಲ್ಲಿ ಮನೆ ಇತ್ತು. ಆ ಭೂಮಿಯನ್ನು ಕಬಳಿಸೋದಕ್ಕೆ ಸುಮಾರು 1976ರಿಂದ ಪ್ರಯತ್ನಗಳು ನಡೀತಾ ಇದೆ. ಆದರೆ ಇವರು ಪೊಸಿಷನ್ ಬಿಟ್ಕೊಟ್ಟಿರಲಿಲ್ಲ. ರೆವಿನ್ಯೂ ಕಂದಾಯ ದಾಖಲಾತಿಗಳಲ್ಲಿ ಏನೇನೇ ಇವರು ಕಳ್ತನ ಮಾಡಿದ್ರು ಕೂಡ ಇವರು ಪೊಸಿಷನ್ ಬಿಟ್ಕೊಟ್ಟಿರಲಿಲ್ಲ, ಮತ್ತು ಯಾರಿಗೂ ಮಾರಾಟ ಮಾಡಿರಲಿಲ್ಲ. ಇವರು ಮಾರಾಟ ಮಾಡಿರೋ ದಾಖಲೆಗಳು ಇಲ್ದಿರೋದ್ರಿಂದ ಯಾವುದೇ ಕೋರ್ಟ್ನಲ್ಲಿ ಅಪ್ರೋಚ್ ಮಾಡಿ ಅವ್ರು ಎವಿಕ್ಷನ್ ಆರ್ಡರ್ ತೊಗೊಂಬರೋಕ್ಕಾಗಲಿಲ್ಲ, ಪ್ರೆಸ್ಟೀಜ್ ಅವರಿಗಾಗಲಿ. ಮತ್ತು ಈ ಲ್ಯಾಂಡ್ ಮಾಫಿಯಾ ಏನಿದ್ದಾರೆ ರವಿಚಂದ್ರ ರೆಡ್ಡಿ ಅಲಿಯಾಸ್
ರವಿಚಂದ್ರ ಅಲಿಯಾಸ್ ರವಿರೆಡ್ಡಿ ಅಂತ ಏನು ಕರೀತಾರೆ, ಸುಮಾರು ಇಲ್ಲಿ ದಲಿತರ ಜಮೀನುಗಳನ್ನ 500ರಿಂದ 600 ಎಕರೆ ಜಮೀನುಗಳಿಗೆ ಬೇಗೂರು ಸರೌಂಡಿಂಗ್ನಲ್ಲಿ ಅವರು ಕಬ್ಜಾ ಮಾಡಿಟ್ಕೊಂಡಿದ್ದಾರೆ. ಅದೇ ರೀತಿ ಈ ಜಮೀನನ್ನು ಕಬ್ಜಾ ಮಾಡೋ ಪ್ರಯತ್ನದಲ್ಲಿ ನಿನ್ನೆ ರಾತ್ರಿ ಸುಮಾರು 400ರಿಂದ 500 ಜನಗಳು, ಅದರಲ್ಲಿ ಹೆಂಗಸರಿದ್ದಾರೆ ಮತ್ತು ಥರ್ಡ್ ಜೆಂಡರ್ ಇದ್ದಾರೆ, ಗಂಡಸರಿದ್ದಾರೆ, ಎಲ್ಲರನ್ನೂ ಕರ್ಕೊಂಡು ಬಂದು ಇಲ್ಲಿ ಗಲಾಟೆ ಮಾಡಿ ಇವ್ರನ್ನ ಅನಾಮತ್ತಾಗಿ ಮನೆ ಬಾಗಿಲುಗಳು ಹೊಡೆದಾಕಿ, ಮನೆಗಳನ್ನ ಹೊಡೆದಾಕಿ, ದೇವಸ್ಥಾನಗಳನ್ನ ಹೊಡೆದಾಕಿ. ಇವತ್ತು ನಾರ್ಮಲ್ ಮೊದಲು ಮನೆಗಳಿದ್ದಂಥ ಜಾಗದಲ್ಲಿ ಏನೂ ಇಲ್ಲದೇ ಇರತಕ್ಕಂಥ ಗೃಹ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಆದರೆ ಒಂದು ಆಶ್ಚರ್ಯ ಏನಪ್ಪ ಅಂದರೆ, ಇದು ಇಷ್ಟೆಲ್ಲ ನಡೆಯುವಾಗ ಹತ್ತಿರದಲ್ಲಿ ಕೂಗಳತೆ ದೂರದಲ್ಲಿ ಇರತಕ್ಕಂಥ ಬೇಗೂರು ಪೊಲೀಸ್ ಠಾಣೆಯ ಪೊಲೀಸ್ನವರು ಯಾವುದೇ ರೀತಿ ಕಾರ್ಯಾಚರಣೆ ಮಾಡೋದಿಲ್ಲ. ನಾವು 112ಗೆ ಫೋನ್ ಮಾಡ್ತೀವಿ, ಪೊಲೀಸವ್ರು ಬರ್ತಾರೆ ವಿತ್ ಆಲ್ ವೆಪನ್ಸ್. ಅವರೇನು ಇಬ್ಬರು ASI ಬರ್ತಾರೆ, ಪೊಲೀಸವ್ರು ಬರ್ತಾರೆ, ಯಾರು ಅವ್ರನ್ನ ತಡೆಯೋ ಪ್ರಯತ್ನ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಮಾಡ್ತಿರೋ ತಪ್ಪು ಅಂತ ಹೇಳೋ ಪ್ರಯತ್ನ ಮಾಡೋದಿಲ್ಲ. ಅವ್ರೇನೋ ಹೇಳ್ತಾರೆ ಅಂದರೆ ಇಷ್ಟು ಜನ ಇದ್ದಾರೆ, ನಾವೇನು ಮಾಡೋದಕ್ಕಾಗೋದಿಲ್ಲ ಅಂತ. ಸರಿ ಆಯಿತು, ಹಾಗಿದ್ಮೇಲೆ ಬೇರೆ ಸ್ಟೇಷನಿಂದ ಯಾಕೆ ಮೆನ್ನ ಕರ್ಕೊಂಡಿಲ್ಲ, ಇಲ್ಲ ರಿಸರ್ವ್ ಪೊಲೀಸ್ಗೆ ಯಾಕೆ ಇಂಟಿಮೇಟ್ ಮಾಡಲಿಲ್ಲ? ಏನೋ ಒಂದು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ನಡೆದಿರೋ ಕಾರ್ಯ ಅಲ್ಲ ಇದು. ಸುಮಾರು 3.5-4 ತಾಸುಗಳ ಕಾಲ ಇಲ್ಲಿ ಡೆಮಾಲಿಷನ್ ನಡೆಯುತ್ತೆ. ಪೊಲೀಸವ್ರು ಏನು ಮಾಡೋದಿಲ್ಲ ಅಂದರೆ, ಯಾವ ಮಟ್ಟಿಗೆ ಪೊಲೀಸವರು ಪ್ರೆಸ್ಟೀಜ್ ಜೊತೆಯಲ್ಲಿ ಮತ್ತು ರವಿಚಂದ್ರ ರೆಡ್ಡಿ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಏನೋ ಒಂದು 5-10 ನಿಮಿಷದಲ್ಲಿ ಮಾಡೋಗಿದ್ರೆ ಯಾವುದೋ ಒಂದು ಹತ್ಯೆ ಆಯಿತು, 5 ನಿಮಿಷದಲ್ಲಿ ಯಾರೂ ತಡೆಯೋದಕ್ಕಾಗಲಿಲ್ಲ. 3ರಿಂದ 4 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಇದ್ದಂಥ ಮನೆಯನ್ನು, ದೇವಸ್ಥಾನವನ್ನು ಸಂಪೂರ್ಣವಾಗಿ ಕೆಡವಾಕಿ ಅಲ್ಲಿ ಏನೂ ಒಂದು ಡೆಬ್ರೀಸ್ ಕೂಡ ಇರಬಾರ್ದು, ಇಲ್ಲಿಂದೆಲ್ಲ ಡೆಬ್ರೀಸ್ ಖಾಲಿ ಮಾಡಿ ಅವ್ರದ್ದೇ ಇದ್ದಂಥ ಪಕ್ಕದಲ್ಲಿ ಒಂದು ನಿಯರೆಸ್ಟಲ್ಲಿ ಒಂದು ಸೈಟ್ ಇದೆ, ಆ ಸೈಟಿಗೆ ಡಂಪ್ ಮಾಡಿದ್ದಾರೆ. ದೇವರುಗಳನ್ನ ಎತ್ಕೊಂಡೋಗಿದ್ದಾರೆ, ಉತ್ಸವ ಮೂರ್ತಿಗಳನ್ನ ತೊಗೊಂಡೋಗಿದ್ದಾರೆ. ಇಲ್ಲೇನು ನಮ್ಮ ಜನರ ನಂಬಿಕೆ ಏನಿತ್ತು ಆ ನಂಬಿಕೆಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ. ಆದರೂ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇಲ್ಲ. ತೀರಾ ಒಂದು ವಿಷಾದನೀಯ ವಿಚಾರ ಇದೆ. ಬಡವರನ್ನು, ದಲಿತರನ್ನು ಕಾಪಾಡ್ತೇವೆ ಅಂತ ಹೇಳಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರ ಸಪೋರ್ಟಿಗೆ ನಿಂತಿಲ್ಲ ಅಂದರೆ ತೀರಾ ದುಃಖ ಆಗುತ್ತೆ. ದಯವಿಟ್ಟು ಇದು ಆಗೋದು ಸರಿಯಲ್ಲ. ಅದಕ್ಕೆ ನಾವು ಕೇಳ್ಕೊಳ್ತೀವಿ, ಈ ಮಾಧ್ಯಮದ ಮುಖಾಂತರ ಏನು ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಹೋಮ್ ಮಿನಿಸ್ಟರ್ ಇರ್ಬೋದು, ಅವ್ರು ಕೇಳ್ಕೊಳ್ತೀವಿ, ತಪ್ಪು ಮಾಡಿದವರು ನಾಳೆ ಒಳಗೆ ಅರೆಸ್ಟ್ ಆಗಬೇಕು ಸ್ವಾಮಿ. ಎಲ್ಲರಿಗೂ ಗೊತ್ತಿದೆ, ಈ ಸರೌಂಡಿಂಗಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ. ಮತ್ತು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಗೊತ್ತಿದೆ, ನಿಮ್ಮ ಇನ್ಸ್ಪೆಕ್ಟರ್ ಅವ್ರದ್ದು ಎಲ್ಲ ಅವರ ಪರ್ಸ್ನಲ್ಲು ಮತ್ತು ಅವ್ರ ಅಫಿಷಿಯಲ್ ಮೊಬೈಲ್ ಕಾಲ್ ರೆಕಾರ್ಡ್ ತೆಗೆದು ನೋಡಿ. ಕಂಟಿನ್ಯೂಸ್ ರಾತ್ರಿ ಯಾರ ಜೊತೆನೆಲ್ಲ ಅವ್ರು ಟಚ್ ಇದ್ದರು, ಯಾಕೆ ಟಚ್ಚಲ್ಲಿದ್ದರು, ಅವರು ಏನು ಅಕ್ಯೂಸ್ ಜೊತೆನಲ್ಲಿ ಯಾಕೆ ಟಚ್ ಇದ್ರು ಅಂತ ಗೊತ್ತಾಗುತ್ತೆ. ಹೇಗೆ ನೆಟ್ವರ್ಕ್ ಕೆಲಸ ಮಾಡಿದೆ. ಒಂದು 400ರಿಂದ 500 ಜನಗಳು ಬಂದು ಏಕಾಏಕಿ ಯಾರ್ದೋ ಮನೆಯೊಳಗೆ ನುಗ್ತಾರೆ ಅಂದರೆ ಅದು ಪೊಲೀಸವ್ರ ಸಹಕಾರ ಇಲ್ಲದೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಸರಿಯಾಗಿ ಶಿಕ್ಷೆಗೊಳಪಡಿಸ್ತಿಲ್ಲ ಅಂದರೆ ನೀವು ನಿಜವಾಗ್ಲೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದಕ್ಕೆ ಸೂಕ್ತ ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಮತ್ತು ಇವಾಗೇನು ಅನ್ಯಾಯದಿಂದ ಅವರ ಪೊಸಿಷನ್ ಕಿತ್ಕೊಂಡಿದ್ದಾರೆ, ಅವ್ರು ಇದ್ದಂಥ ಸುಮಾರು 100 ಚಿಲ್ಲರೆ ವರ್ಷಗಳು ಇದ್ದಂಥ ಪೊಸಿಷನ್ ಕಿತ್ಕೊಂಡಿದ್ದಾರೆ, ಅದು ಮರುಸ್ಥಾಪಿತವಾಗಬೇಕು. ಯಾವ್ಯಾವ ಇಲಾಖೆ ಅದಕ್ಕೆ ಸಪೋರ್ಟ್ ಮಾಡಬೇಕು, ಮುಖ್ಯಮಂತ್ರಿಗಳಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಏನು ಹಣದ ವ್ಯವಸ್ಥೆ ಇದೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಅವ್ರಿಗೆ ಸೂಕ್ತವಾದ ಆರ್ಥಿಕ ಸಹಾಯ ಮಾಡಿ ಮತ್ತೆ ಅವ್ರನ್ನ ಮರುಸ್ಥಾಪಿಸಬೇಕು. ಅವ್ರಿಗೆ ನಿಜವಾಗ್ಲೂ ಏನಾದರೂ ಟೈಟ್ಲ್ ಇದ್ದರೆ, ಪ್ರೆಸ್ಟೀಜ್ ಅವ್ರ ಕಂಪನಿ ಇರ್ಬೋದು, ಇಲ್ಲ ರವಿಚಂದ್ರ ರೆಡ್ಡಿ ಅವರ ಟೈಟ್ಲ್ ಇದ್ದರೆ ಕೋರ್ಟ್ ಥ್ರೂ ಎವಿಕ್ಷನ್ ಮಾಡ್ಕೊಂಡು ಬರಲಿ. ಇದ್ದಕ್ಕಿದ್ದಾಗೆ ರಾತ್ರಿ ಹೇಗೋ ಬಂದು ಇವನ್ನೆಲ್ಲ ಖಾಲಿ ಮಾಡಿಸೋದಲ್ಲ. ಇವ್ರ ಹತ್ರ ಏನು ಓನರ್ಶಿಪ್ ಡಾಕ್ಯುಮೆಂಟ್ಸ್ ಇದೆ ಅದನ್ನು ನಾವು ಪ್ರೆಸೆಂಟ್ ಮಾಡೋಕ್ಕೆ ರೆಡಿ ಇದ್ದೇವೆ. ಅವ್ರು ಸೂಕ್ತ ಓನರ್ಗಳಿದ್ದಾರೆ ಅನ್ನೋದಕ್ಕೆ ಎಲ್ಲ ದಾಖಲಾತಿಗಳು ನಾವು ಕೊಡೋದಕ್ಕೆ ರೆಡಿ ಇದ್ದೇವೆ. ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಸರ್ಕಾರನ ಕೇಳ್ಕೊಳ್ಳೋದಂದರೆ ದಲಿತರನ್ನ, ತುಳಿತಕ್ಕೊಳಗಾದವ್ರನ್ನ ಮತ್ತೆ ದೌರ್ಜನ್ಯಕ್ಕೆ ಒಳಪಡಿಸೋ ಕೆಲಸನ ಮಾಡಬೇಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ರಿಯಲ್ ಎಸ್ಟೇಟ್ ಏನಾಗ್ತಿದೆ ಅಂದರೆ, ಸಂಘಟನೆಗಳು ಅಂದರೆ ಪ್ರೆಸ್ಟೀಜ್ ಅವರೇ ಕೆಲವು ಸಂಘಟನೆಗಳನ್ನ ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಪ್ರೆಸ್ಟೀಜ್ ಅವರೇ ಸಂಘಟನೆ ಸೃಷ್ಟಿ ಮಾಡಿ ಇಟ್ಕೊಂಡು ಅವ್ರನ್ನ ಇಟ್ಕೊಂಡು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾವುದದು ಸೊರಹುಣಸೆ ಅವರೇನು ಸೊರಹುಣಸೆ ವೆಂಕಟೇಶ್ ಅಂತ ಒಬ್ರು ಇದ್ದಾರೆ, ಅವರ ಗ್ರೂಪ್ ಇದೆ. ಅವರು ದಲಿತ ಸಂಘಟನೆ ಅಂತ ಹೇಳಿಕೊಂಡು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವರು ಕೂಡ ಶಾಮೀಲಾಗಿ ಅವ್ರ ಜೊತೆಯಲ್ಲಿ ಹೇಳೋದು ಮತ್ತೆ ದಲಿತ ರಕ್ಷಣಾ ವೇದಿಕೆ ಅಂತ, ಅದರ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಈಗ ವಿಚಾರ ಏನಂದರೆ, ಇವ್ರನ್ನ ಪ್ರೆಷರೈಸ್ ಮಾಡಿ ಇಲ್ಲಿ ಸುಮಾರು 10,000 ರೂಪಾಯಿ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಲ್ಯಾಂಡನ್ನು 750 ರೂಪಾಯಿ ಮಾರಾಟ ಮಾಡಿ ಅಂತೇಳಿ ಅವ್ರು ಒತ್ತಡ ಇರಿದ್ರು. ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೆಮಾಲಿಷನ್ ಮಾಡಿದ್ದಾರೆ. ಸರ್, 2 ಟೆಂಪಲ್ ಇತ್ತು ಅಂತ ಹೇಳಿದ್ರು, ದೇವಸ್ಥಾನ ಇತ್ತು, ರೇಣುಕಾ ಯಲ್ಲಮ್ಮ ಟೆಂಪಲ್ ಇತ್ತು ಮತ್ತು ಶಾಂತಿ ಮುನೇಶ್ವರ ದೇವಸ್ಥಾನಗಳಿತ್ತು, ಮನೆ ಇತ್ತು. ಇಲ್ಲಿ ಅವರು ಸಂಚಾರ ಮಾಡ್ತಾಯಿದ್ರು. ಎಷ್ಟು ಮನೆಗಳಿತ್ತು ಸರ್? ಒಂದೇ ಮನೆ ಇತ್ತು. ಒಂದು ಮನೆಯಲ್ಲಿ ಅವರು ಒಂದು ಅಡುಗೆ ಮನೆ, ಒಂದು ರೂಮ್ ಥರ ಇತ್ತು ಅಷ್ಟೇ. ಅದು ಹೆಚ್ಚಿಗೆ ಏನು ದೊಡ್ಡ ಮನೆ ಏನು ಇರಲಿಲ್ಲ ಅವ್ರಿಗೆ. ಅದು ಕಟ್ಕೊಳ್ಳೋದಕ್ಕೆ ಕಷ್ಟ ಆಯಿತು ಅವ್ರಿಗೆ. ಅದನ್ನು ಅವ್ರು ಕಷ್ಟಪಟ್ಟು ಹಣ ಹೊಂಚಿ ಕಟ್ಕೊಂಡಿದ್ರು. ಅದನ್ನು ಈಗ ಡೆಮಾಲಿಷನ್ ಮಾಡಿ ಈಗ ಅವ್ರ ಮನೆ. ಅದಕ್ಕೆ ಇವಾಗ ನಾವು ಅಡಿಷನಲ್ ಕಮಿಷನರ್ ಅವರು ಬಂದಾಗ ಅವರು ಮಲಗಲಿಕ್ಕೆ ಒಂದು ಜೋಪಡಿ ಹಾಕ್ಕೊಳ್ತೀವಿ ಅಂತ ಕೇಳಿ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಜೋಪಡಿ ಹಾಕ್ಕೊಳ್ಳೋಕ್ಕೂ ಆಗಲ್ಲ.
ಮತ್ತು ಸೇಫ್ಟಿನೂ ಇಲ್ಲ ಅಂತೇಳಿ ತಹಸೀಲ್ದಾರ್ನ ನಾಳೆ ಬರ್ತಾ ಇದ್ದಾರೆ. ಅದಾದಮೇಲೆ ನಿಮಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ. ಪ್ರಕಾಶ್ ಬಾಬು, ಜನಾಧಿಕಾರ ಸಂಘರ್ಷ ಪರಿಷತ್. ಅಲ್ಲಿ ಮನೆಯಲ್ಲಿತ್ತು ಅದು ನೆಲಸ ಮಾಡಿಬಿಟ್ಟು ಅಲ್ಲಿ ಇರೋದು ಎತ್ಕೊಂಡು ಹೋಗ್ಬಿಟ್ಟು ಮತ್ತು ಕಿಡ್ನಾಪ್ ಮಾಡಿದಂತ ಬೇರೆ ಬೇರೆ ಒಂದು ಮನೆಯನ್ನೆಲ್ಲ ಪಕ್ಕದಲ್ಲಿ ರೇಣುಕೆಲ್ಲ ಟೆಂಪಲ್ ಮತ್ತು ಇನ್ನಿತರ ಟೆಂಪಲ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಾನು ಬಂದಿದ್ದೇನೆ ಸ್ಪಾಟ್ ನೋಡಿ ಮತ್ತೆ ಈಗ ಕಂಪ್ಲೇಂಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದು ಏನಿದು ಅಂತ ನೋಡ್ಬಿಟ್ಟು ಲೀಗಲ್ ಆಗಿ ಸರ್ ರಾತ್ರಿ ಒಂದು 300-400 ಜನ ಗುಂಡಾಗ್ಲಿತ್ತು ಅಂತ, ಎಸ್ಪೆಷಲಿ ಲೇಡೀಸ್ ಕೂಡ ಇದೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಯಾಕಂದರೆ ಅವರು ತೋರಿಸಿದ ವಿಡಿಯೋನ ನಾನು ನೋಡಿದೆ. ಅದರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ, ಯಾಕಂದರೆ ಅದರಲ್ಲಿ ಕಂಪ್ಲೇಂಟ್ಸ್ ತೋರಿಸಿದ ನೋಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಡೆಫಿನೆಟ್ಲಿ ವೆರಿಫೈ ಮಾಡಿಬಿಟ್ಟು ಅದು ಇದು ಡೆಫಿನೆಟ್ಲಿ ಸರ್ ಈ ಠಾಣೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ನಮ್ಮ ಪೊಲೀಸರು ಹೋಗಿದ್ದಾರೆ. ನಂತರ ಇವರು ನಮ್ಮ 112 ಕಾಲ್ ಮಾಡಿದಂತ ಅಟೆಂಡ್ ಮಾಡಿದ ನಂತರ ಮತ್ತೆ ಅವರು 5 ಜನ ಯಾರಿದ್ರು ಅವ್ರನ್ನ ಕರ್ಕೊಂಡು ಕೂಡಿಸ್ಬಿಟ್ಟು ಯಾಕಂದ್ರೆ ನೈಟ್ 12 o'clock 1 o'clock ಬಂದ ಸಮಯದಲ್ಲಿ ನಾವು ಇಮಿಡಿಯೇಟ್ಲಿ ಹೊಸಲ್ ಹೋಗಿ ನೋಡಿ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಕಂಪ್ಲೇಂಟ್ ಈಗ ಕೊಟ್ಟಿದ್ದಾರೆ. ಈಗ ರಿಜಿಸ್ಟರ್ ಆಗ್ತಾ ಇದೆ. ಅಲ್ಲ ಸರ್, ಅವರು ಈ ರವಿ ರೆಡ್ಡಿ ಮತ್ತೆ ಏನ್ ಪ್ರೆಸ್ಟೀಜ್ ಇವ್ರು ಇದಾರಲ್ಲ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಅವರೇ ನೇರವಾಗಿ ಬಂದು ಈಗೆಲ್ಲ ಮಾಡಿದ್ದಾರೆ. ನೈಮ್ ಮತ್ತೆ ರವಿ ರೆಡ್ಡಿ ಈಗ ನಾನು ಇದ್ದಾಗನೇ ಕಂಪ್ಲೇಂಟ್ ಅಂತೇಳಿ ನೋಡಿದ್ದೀನಿ. ನಾನು ಕಂಪ್ಲೇಂಟ್ ಈಗ ರಿಜಿಸ್ಟರ್ ಆಗ್ತದೆ. ಸರ್ ಬೇಗೂರು ಠಾಣೆ ಇನ್ಸ್ಪೆಕ್ಟರ್ ಹೆಸರು ಕೂಡ ಆರೋಪ ಮಾಡ್ತಾರೆ. ನಾನು ಅದರಲ್ಲಿ ಅವ್ರು ಶಾಮೀಲಾಗಬೇಕು ಕಂಪ್ಲೇಂಟ್ ಅಲ್ಲಿ ನೋಡಿಲ್ಲ ನಾನು. ಅದು ಕಂಪ್ಲೇಂಟ್ ಆಗಿದ ಬಗ್ಗೆ ಇದು ಅದನ್ನು ಬರೀಬೇಕು. ಅಲ್ಲೇ ಅಟ್ರಾಸಿಟಿ ಬಗ್ಗೆನೂ ಕೂಡ ಅದು ಕಂಪ್ಲೇಂಟ್ ಅಲ್ಲಿ ಇದೆ ಅಂತೇಳಿ ಅಂತ ಇದೆ. ಹೌದಾ ಸರ್? ಈ ದಲಿತರು ಇರುವುದರಿಂದ ಅಟ್ರಾಸಿಟಿ ಆಟೋಮೆಟಿಕ್ಲಿ ಅಟ್ರಾಕ್ಟ್ ಆಗುತ್ತೆ. ಮಂಜಾ ಎಲ್ಲ ಬಾ ಲೋಪಲ್ ಸ್ಟೂಡೆಂಟ ಆ ರೂಮ್ಲಾ ಅದಕ್ಕೆ ಬಂದ್ಬಿಟ್ಟು ರಾತ್ರಿ ಬಂದು ಕೆಡಗಿತ್ತು. ದೇವರು ಎಲ್ಲ ಇತ್ತು. ಇದೇ ಸುದ್ದಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳಿದೆ, ನೋಡ್ತಾ ಇರಿ ಒಂದು ಶಾರ್ಟ್ ಬ್ರೇಕ್ನ ನಂತರ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಅಕಾಡೆಮಿ ಸಂಸ್ಥೆಯಲ್ಲಿ ಫಿಸಿಕ್ಸ್ ಗೆ ಅಂತ ನಾವು 2 ಫ್ಯಾಕಲ್ಟೀಸ್ ನ ಇಟ್ಟಿರ್ತೀವಿ, ಟ್ರ್ಯಾಕ್ 1, ಟ್ರ್ಯಾಕ್ 2. ಆ ಫಿಸಿಕ್ಸ್ ಅನ್ನೋ ಒಂದು ಟಫ್ ಅನ್ನೋ ಭೂತನ ನಾವು ಹೋಗ್ಲಾಡಿಸ್ತೀವಿ ಸರ್. ಮಕ್ಕಳಿಗೆ ಎಷ್ಟು ಕೋಚಿಂಗ್ ಕೊಡ್ತೀವಿ, ಜೊತೆಗೆ ಸಪೋರ್ಟಿಂಗ್ ಡಿವೈಸ್ ಅನ್ನೋದು ಒಂದು ಸ್ಟಡಿ ಮೆಟೀರಿಯಲ್. ಕೋಚಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಟೀಚರ್ಸ್ ಇಲ್ಲಿ ತುಂಬಾ ಇಂಟರಾಕ್ಟಿವ್ ಆಗಿರ್ತಾರೆ. ಆ ಒಂದು ಕ್ವಶನ್ಸ್ ಗೆ ಕೀ ಆನ್ಸರ್ ಕೂಡ ನಾವು ಕೊಟ್ಟಿರ್ತೀವಿ. ಕೀ ಆನ್ಸರ್ ಕೊಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಅಲ್ಲಿ ಅವರೇ ಮಾಸ್ಟರ್ ಆಗ್ತಾರೆ. ನೀಟಿಗೆ ಬರೋದು, ಸಿಇಟಿಗೆ ಬರೋ ಕ್ವಶನ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಈ ಒಂದು ಸ್ಟಡಿ ಮೆಟೀರಿಯಲ್ ತುಂಬಾ ಸಪೋರ್ಟಿಂಗ್ ಡಿವೈಸ್ ಆಗಿ ಇರುತ್ತೆ. ಯಾಕಂದ್ರೆ ಶಾರ್ಟ್ ಕಟ್ಸ್ ಹೇಳ್ಕೊಡ್ತಾರೆ. ಅಂದ್ರೆ ನೀಟ್ ಬೇಕಾಗಿರೋದು ಅದೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೊ ಅದರಿಂದ ಶಾರ್ಟ್ ಕಟ್ಸ್ ತುಂಬಾ ಹೇಳ್ಕೊಟ್ಟು ನಮ್ ಟೈಮ್ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಕೋಚಿಂಗು ಜೊತೆಗೆ ಹಾಸ್ಟೆಲ್ ಒಂದೇ ಬಿಲ್ಡಿಂಗ್ ಅಲ್ಲಿ ನಾವು ವ್ಯವಸ್ಥೆ ಮಾಡಿರ್ತೀವಿ. ಮಕ್ಕಳು ಒಂದು ಕ್ಯಾಂಪಸ್ ಒಳಗಡೆ ಬಂದಿದ್ದಾರೆ ಅಂದ್ರೆ ಅಲ್ಲಿಂದ ಆಚೆ ಎಲ್ಲೂ ಹೋಗೋದಿಲ್ಲ. ಟೀಚಿಂಗ್ ಶೆಡ್ಯೂಲ್ ಅಂತ ಕರಿತೀವಿ. ಈ ಟೀಚಿಂಗ್ ಶೆಡ್ಯೂಲ್ ಫುಲ್ ಇಯರ್ ಇದೆ. ಫುಲ್ ಇಯರ್ ನಾವು ಕೊಟ್ಟಿರ್ತೀವಿ.
ಬ್ರೇಕ್ನ ಬಳಿಕ ಸ್ವಾಗತ. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕ್ಲಿಪ್ ಎಲ್ಲ ಇದೆ, ಅದನ್ನು ಸಹ ಕೇಳ್ಕೊಂಬರೋಣ. ಹಿಡಿದಿದ್ವಲ್ಲ ಮೇಡಮ್, ನಾವೇ ಅರೆಸ್ಟ್ ಮಾಡಿಸಿ ಇದ್ ಮಾಡಿದ್ವಲ್ಲ ಮೇಡಮ್. ಅಲ್ಲಿ ನಾನು ಆದರ್ಶ ಯಾರು ಮಾತಾಡ್ತಿರೋದು ಮೇಡಮ್? ಆದರ್ಶ್ ಹೇಳಿ. ಹಾ, ನಾವು ನಿನ್ನೆ ಒಬ್ಬನ ವಿಡಿಯೋ ಅಲ್ಲಿ ಇದ್ದಿದ್ದವನ್ನ ಗಲಾಟೆ ಮಾಡೋ ಟೈಮಲ್ಲಿ ವಿಡಿಯೋ ಇದ್ದವನ್ನ ಅವನು ಸ್ಟೇಷನ್ ಬಂದ, ಅವನಿಗೆ ಅರೆಸ್ಟ್ ಮಾಡಿಸಿ ಅವಾಗ ಅಲ್ಲಿ ಆಮೇಲೆ ಅರೆಸ್ಟ್ ಮಾಡಿದ್ರಲ್ಲಿ ಆ ಮನುಷ್ಯ ಇವತ್ತು ಅವ್ನು ರಿಲೀಸ್ ಮಾಡ್ಯಾರಂತಲ್ಲ ಮೇಡಮ್. ಓಡಾಡ್ಕೊಂಡು ಈ ಜಾಗಕ್ಕೆಲ್ಲ ಬರ್ತೀಯ ಅಂತಲ್ಲ, ಇಂಟಿಮಿಡೇಷನ್ ಮಾಡ್ತೀಯಾನೆ. ಐವೋ ಇದಾರೆ, ಐವೋಗೆ ನೇಮ್ಸ್ ಇದೀನಿ. ದಟ್ ಇಸ್ ದ ಲುಕ್ಔಟ್ ಆಫ್ ದ ಐವೋ. ಹಾ, ಅಲ್ಲ ಐವೋಗ್ ಫೋನ್ ಮಾಡಿದ್ರೆ ಅವರು ಇದ್ ಮಾಡ್ತಾ ಇಲ್ಲ, ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಐವೋಗ್ ನೇಮ್ಸ್ ಇದೀನಿ. ಐವೋ ವಿಲ್ ಇನ್ವೆಸ್ಟಿಗೇಟ್. ಕರೆಕ್ಟ್ ಮೇಡಮ್, ಬಟ್ ದಟ್ So you don't worry. IO is there. He Allah, will that look fellow out. is- If that fellow anything is is left there, out, they will madam. take him. Allah, the main accused is He will released, madam. investigate. It is his job, Adarsh. But correct, For grounds but of he is not- arrest, everything, he will make the report ready. Give them the time. Allah, why? How can he be out of this? It should be in JC or it should be in See, PCL, don't madam. question me. I have appointed an IO. It is the IO's job. Let him do his job. Correct, madam. He is not doing the job actually. He has left he has released the Yesterday, main FIR has accused. taken place. IO has been appointed. He will do it. ಅಲ್ಲ ಮೇಡಮ್, ನಮ್ ಮುಂದೆನೆ ಅವನು ಅರೆಸ್ಟ್ ಆಗಿರೋನನ್ನ how can such a Adarsh, IO is there. It is his job. correct, Let he is him not do doing his his job, job. madam. Give him That's the why I am time. calling you. That is the reason why I am calling you, madam. That is let him do the job. If he doesn't do, then I will look into it. No, Yes, the new IO has been appointed. He will take care. No, he is already out. The main accused is out, madam. If the main, if the sub main, whatever it is his lookout. Give the time to the IO. He will do it. No, the accused will run away, madam. He will run away. He will escape. Why he has been Wherever released? he goes, we can bring back the accused. But what is the reason for releasing him, madam? You don't question me. I am not the IO. Please understand. It is the IO job. He will do it. ಅಲ್ಲ, ನೀವು ಕೇಳಿ ಮೇಡಮ್ ಅವರನ್ನ, ವೈ ಹಿ ಹಸ್ ಬಿನ್ ಲೆಫ್ಟ್ ಔಟ್. ಇದು ಒಬ್ಬ ನಿನ್ನೆ ಹಿಡಿದಿದ್ವಲ್ಲ ಮೇಡಮ್, ನಾವೇ ಅರೆಸ್ಟ್ ಮಾಡಿಸಿ ಇದ್ ಮಾಡಿದ್ವಲ್ಲ ಮೇಡಮ್. ಅಲ್ಲಿ ನಾನು ಆದರ್ಶ ಯಾರು ಮಾತಾಡ್ತಿರೋದು ಮೇಡಮ್? ಆದರ್ಶ್ ಹೇಳಿ. ಹಾ, ನಾವು ನಿನ್ನೆ ಒಬ್ಬನ ವಿಡಿಯೋ ಅಲ್ಲಿ ಇದ್ದಿದ್ದವನ್ನ ಗಲಾಟೆ ಮಾಡೋ ಟೈಮಲ್ಲಿ ವಿಡಿಯೋ ಇದ್ದವನ್ನ ಅವನು ಸ್ಟೇಷನ್ ಬಂದ, ಅವನಿಗೆ ಅರೆಸ್ಟ್ ಮಾಡಿಸಿ ಅವಾಗ ಅಲ್ಲಿ ಆಮೇಲೆ ಅರೆಸ್ಟ್ ಮಾಡಿದ್ರಲ್ಲಿ ಆ ಮನುಷ್ಯ ಇವತ್ತು ಅವ್ನು ರಿಲೀಸ್ ಮಾಡ್ಯಾರಂತಲ್ಲ ಮೇಡಮ್. ಓಡಾಡ್ಕೊಂಡು ಈ ಜಾಗಕ್ಕೆಲ್ಲ ಬರ್ತೀಯ ಅಂತಲ್ಲ, ಇಂಟಿಮಿಡೇಷನ್ ಮಾಡ್ತೀಯಾನೆ. ಐವೋ ಇದಾರೆ, ಐವೋಗೆ ನೇಮ್ಸ್ ಇದೀನಿ. ದಟ್ ಇಸ್ ದ ಲುಕ್ಔಟ್ ಆಫ್ ದ ಐವೋ. ಹಾ, ಅಲ್ಲ ಐವೋಗ್ ಫೋನ್ ಮಾಡಿದ್ರೆ ಅವರು ಇದ್ ಮಾಡ್ತಾ ಇಲ್ಲ, ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಐವೋಗ್ ನೇಮ್ಸ್ ಇದೀನಿ. ಐವೋ ವಿಲ್ ಇನ್ವೆಸ್ಟಿಗೇಟ್. ಕರೆಕ್ಟ್ ಮೇಡಮ್, ಬಟ್ ದಟ್ So you don't worry. IO is there. He Allah, will that look out. fellow is- If that fellow anything is is left there, out, they will madam. take him. ಅಲ್ಲ, the main accused is He will released, madam. investigate. It is his job, Adarsh. But correct, For grounds but of he is not- arrest, everything, he will make the report ready. Give them the time. ಅಲ್ಲ, why? How can he be out of this? It should be in JC or it should be in See, PCL, don't madam. question me. I have appointed an IO. It is the IO's job. Let him do his job. Correct, madam. He is not doing the job actually. He has left he has released the Yesterday, main FIR has accused. taken place. IO has been appointed. He will do it. ಅಲ್ಲ ಮೇಡಮ್, ನಮ್ ಮುಂದೆನೆ ಅವನು ಅರೆಸ್ಟ್ ಆಗಿರೋನನ್ನ how can such a Adarsh, IO is there. It is his job. correct, Let he is him not do doing his his job. job, madam. Give him That's the why I am time. calling you. That is the reason why I am calling you, madam. That is let him do the job. If he doesn't do, then I will look into it. No, Yes, the new IO has been appointed. He will take care. No, he is already out. The main accused is out, madam. If the main, if the sub main, whatever it is his lookout. Give the time to the IO. He will do it. No, the accused will run away, madam. He will run away. He will escape. Why he has been Wherever released? he goes, we can bring back the accused. But what is the reason for releasing him, madam? You don't question me. I am not the IO. Please understand. It is the IO's job. He will do it. ಅಲ್ಲ, ನೀವು ಕೇಳಿ ಮೇಡಮ್ ಅವರನ್ನ, why he has been left out. ಸ್ವಲ್ಪ ಸೈಡ್ ಆಗಿಬಿಡ್ರಿ, ಅಲ್ಲಿ ಕೂಡ ಸೈಡ್ ಆಗಿಬಿಡ್ರಿ ಸ್ವಲ್ಪ.
ರಾತ್ರಿ ಇವತ್ತು ಎಲ್ಲ ಕೆಲಸ ಮಾಡ್ತಾರೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಸ್ವಲ್ಪ ಸೈಡ್ ಆಗಿಬಿಡ್ರಿ, ಅಲ್ಲಿ ಕೂಡ ಸೈಡ್ ಆಗಿಬಿಡ್ರಿ ಸ್ವಲ್ಪ ಸೈಡ್ ಆಗಿ. ರಾತ್ರಿ ಇವತ್ತು ಎಲ್ಲ ಕೆಲಸ ಮಾಡ್ತಾರೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಎಸ್, ಈ ಬೇಗೂರಿನ ರಿಯಲ್ ಎಸ್ಟೇಟ್ ದಲಾಳಿಗಳಿಂದ ನೊಂದ ಕುಟುಂಬಸ್ಥರು ಏನಿದ್ರು ಅವರು ಸಹ ಇನ್ವೆಸ್ಟಿಗೇಷನ್ ಆಫೀಸರ್ ಸತೀಶ್ ಅವ್ರ ಜೊತೆ ಮಾತನಾಡಿದ್ದಾರೆ. ಈ ಮುಂದೆ ಸಹ ಒಂದು ಆಡಿಯೋ ಪ್ಲೇಟ್ ಅನ್ನ ಕೇಳಿಸ್ಕೊಂಡ್ರಿ. ಸೊ ಅದೇ ರೀತಿಯಾಗಿ ಅದೇ ಸಂತ್ರಸ್ತರು ಸಹ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಸತೀಶ್ ಅವ್ರ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳ್ಕೊಂಬರೋಣ. ಸ್ವಲ್ಪ ಸೈಡ್ ಆಗಿಬಿಡ್ರಿ, ಅಲ್ಲಿ ಕೂಡ ಸೈಡ್ ಆಗಿಬಿಡ್ರಿ ಸ್ವಲ್ಪ ಸೈಡ್ ಆಗಿ. ರಾತ್ರಿ ಇವತ್ತು ಎಲ್ಲ ಕೆಲಸ ಮಾಡ್ತಾರೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಸ್ವಲ್ಪ ಸೈಡ್ ಆಗಿಬಿಡ್ರಿ, ಅಲ್ಲಿ ಕೂಡ ಸೈಡ್ ಆಗಿಬಿಡ್ರಿ ಸ್ವಲ್ಪ ಸೈಡ್ ಆಗಿ. ರಾತ್ರಿ ಇವತ್ತು ಎಲ್ಲ ಕೆಲಸ ಮಾಡ್ತಾರೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಸ್ವಲ್ಪ ಸೈಡ್ ಆಗಿಬಿಡ್ರಿ, ಅಲ್ಲಿ ಕೂಡ ಸೈಡ್ ಆಗಿಬಿಡ್ರಿ ಸ್ವಲ್ಪ ಸೈಡ್ ಆಗಿ. ರಾತ್ರಿ ಇವತ್ತು ಎಲ್ಲ ಕೆಲಸ ಮಾಡ್ತಾರೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಸ್ವಲ್ಪ ಸೈಡ್ ಆಗಿಬಿಡ್ರಿ, ಅಲ್ಲಿ ಕೂಡ ಸೈಡ್ ಆಗಿಬಿಡ್ರಿ ಸ್ವಲ್ಪ ಸೈಡ್ ಆಗಿ. ರಾತ್ರಿ ಇವತ್ತು ಎಲ್ಲ ಕೆಲಸ ಮಾಡ್ತಾರೆ, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಟೈಮ್ ಸಾಲದ ಬರಕ
ಇಲ್ಲೇ ಜಾಗ್ರತೆ ಇದ್ದಾರೆ DCP ಇವರೆಲ್ಲ ಬಂದಾರೆ ಸ್ಟೇಷನ್ ಅಂತ ಏಯ್ ಮಂಜಾ ಎಲ್ಲ ಬಾ ಲೋಪಲ್ చూడండి ಆ ರೂಮ್ಲಾ ಅದಕ್ಕೆ ಬಂದ್ಬಿಟ್ಟು ರಾತ್ರಿ ಬಂದು ತಿರುಗಿತ್ತು ದೇವರು ಎಲ್ಲ ಇತ್ತು ಮತ್ತು ಹುಂಡಿಗೆ ಇತ್ತು ಮತ್ತು ಹೊರಗೆ ದೇವ್ರದ್ದು ಅದು ಇದು ಎಲ್ಲ ಅಲ್ಲ ಎಸ್, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹ ಇನ್ವೆಸ್ಟಿಗೇಷನ್ ಆಫೀಸರ್ ಸತೀಶ್ ಅವರು ಸಹ ಇಂಡಿಯನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳ್ಕೊಂಬರೋಣ. ಸರ್ ನಮಸ್ಕಾರ, ನಾನು ಆದರ್ಶ ಮಾತಾಡ್ತಿರೋದು. ಹೇಳಿ ಸರ್, ಆ ಮೇನ್ ಅಕ್ಯೂಸ್ಡ್ ಒಬ್ಬ ಬ್ಲೂ ಶರ್ಟ್ ಅವನ್ ವಿಡಿಯೋಲೆಲ್ಲ ಅಲ್ಲಿ ಗಲಾಟೆ ಮಾಡಿದ್ನಲ್ಲ ಸರ್, ಅಲ್ಲಿ ವಿಡಿಯೋ ಬಂದಿದೆ ನಮ್ದು. ಅಲ್ಲಿ ಜಾಗದಲ್ಲಿ ಎಲ್ಲಿ ಡೆಮಾಲಿಷನ್ ಮಾಡಿ ಅದಕ್ಕೆಲ್ಲ ಅವ್ರನ್ನೇನು ಡೈರೆಕ್ಟ್ ಮಾಡ್ತಾ ಇದ್ನೋ ಅವನನ್ನ ಹಿಡಿದಿಟ್ಟಿ ಅವ್ನು ಬಂದಿದ್ದ ಅಲ್ಲಿ ಅರೆಸ್ಟ್ ಮಾಡಿಸಿದ್ವಿ ನಾವು. ಅವನ್ ಬಿಟ್ಟು ಕಳಿಸಿಯಾರೆ ಅಂತ ನಮಗೆ ತಿಳಿದು ಬಂತಲ್ಲ ಸರ್. ಓಡಾಡ್ತೇನೆ, ಇದು ರೋಮಿಂಗ್ ಅರೌಂಡ್ ಅಲ್ಲ ಸರ್. ಎಲ್ಲಿ ಅಲ್ಲೇ ಓಡಾಡ್ಕೊಂಡಿಯಾನೆ ಸರ್, ಜಾಗದಲ್ಲೆಲ್ಲ ಬಂದು ಓಡಾಡ್ಕೊಂಡಿಯಾನೆ, ಇದ್ ಮಾಡ್ತಿಯಾನೆ ನೋಡಿ. ಹಾ, ಅವ್ರಿಗೆ ನಿನ್ನೆ ಇನ್ಸ್ಪೆಕ್ಟರ್ 41A ನೋಟಿಸ್ ಕೊಟ್ಟು ಕಳಿಸಿದ್ದಾರೆ, ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿ. ಅದು ಪಂಚನಾಮೆಗಿಂತ ಮೊದಲು ಅರೆಸ್ಟ್ ಮಾಡಕ್ ಬರೋದಿಲ್ಲ. ಸ್ಪಾಟ್ ಪಂಚನಾಮ ಮತ್ತು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕಿಂತ ಮೊದಲು ಅರೆಸ್ಟ್ ಮಾಡಕ್ ಬರೋದಿಲ್ಲ. ನಮಗೆ ಈಗ ಕೋರ್ಟು ಇದನ್ನ ಗ್ರೌಂಡ್ ಫಾರ್ ಅರೆಸ್ಟ್ ಅಂತಾನೆ ಕೇಳ್ತಾ ಇದೆ. ಹೈಕೋರ್ಟಲ್ಲೂ ಕೂಡ ಈಗ ಒಂದು ಇದಾಗಿದೆ, ಆದೇಶ ಆಗಿದೆ. ಹಲೋ, ಹಾ ಹೇಳಿ ಸರ್. ಅದಕ್ಕಾಗಿನೇ 41A ನೋಟಿಸ್ ಕೊಟ್ಟು ಕಳಿಸಿದ್ದಾರೆ, ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಕರೆದಾಗ ಅಂತ ಹೇಳಿ. ಅಲ್ಲ ಸರ್, 41A ನೋಟಿಸ್ ಇಸ್ ಓನ್ಲಿ ಫಾರ್ 7 years and below. ಇಲ್ಲ ಇಲ್ಲಿ ಕೇಳಿ, ನಾವು ಸ್ಪಾಟ್ ಪಂಚನಾಮ ಮಹಾಜರು ಆಗಿಲ್ಲ, FIR ಆದ ತಕ್ಷಣ ಅರೆಸ್ಟ್ ಮಾಡಕ್ ಬರೋದಿಲ್ಲ. ಗೊತ್ತಾಯ್ತಾ? ಗ್ರೌಂಡ್ ಫಾರ್ ಅರೆಸ್ಟ್ ಅಂತಾನೆ ಕೇಳ್ತಾ ಇದೆ ಈಗ. ಕೆಲವರು ಬೇಲ್ ಕೂಡ ಗ್ರೌಂಡ್ ಫಾರ್ ಅರೆಸ್ಟ್ ಇಲ್ಲ ಅಂತಾನೆ ಬೇಲ್ ಆಗಿದ್ದಾವೆ ಕೋರ್ಟಲ್ಲಿ. ಅದಕ್ಕಾಗಿ ಕರೆಕ್ಟ್ ಪ್ರೊಸೀಜರ್ ಮಾಡ್ಕೊಂಡು ಅರೆಸ್ಟ್ ಮಾಡ್ಬೇಕಾಗುತ್ತೆ. 41A is only for 7 ವರ್ಷ ಕಮ್ಮಿ ಅಲ್ವಾ ಸರ್? ನೋಡಿ ಸ್ವಾಮಿ, ಈಗ ನಾವೀಗ ಒಂದು ಅರೆಸ್ಟ್ ಮಾಡ್ಬೇಕಾದ್ರೆ ಗ್ರೌಂಡ್ ಫಾರ್ ಅರೆಸ್ಟ್ ಅಂತ ತೋರಿಸ್ಬೇಕಾಗುತ್ತೆ. ಅದಕ್ಕೆ ವಿದೌಟ್ ಮಹಾಜರು, ಸ್ಪಾಟ್ ಮಹಾಜರು, ವಿದೌಟ್ ಮಹಾಜರು ಅದನ್ನೆಲ್ಲ ಹೇಗ್ ಮಾಡಕ್ಕಾಗುತ್ತೆ ಹೇಳಿ? ನಾಳೆ ನಮಗ್ ಕೇಳ್ತಾ ಇಲ್ಲ ಕೋರ್ಟ್. ಅಲ್ಲ, ಅವನು ಅರೆಸ್ಟ್ ಆಗಿರೋದು ಕೃತ್ಯ ಮಾಡ್ಬೇಕ, ಅರೆಸ್ಟ್ ಆದ ಅಂತಂದ್ರೆ ಅವನ್ನ ಹಿಡಿಬೋದಲ್ಲ ಸರ್? ಹಾಗಲ್ಲ ರೀ, ಹಾಗ್ ಬರೋದಿಲ್ಲ. ಅದು ಕೃತ್ಯ ಮಾಡ್ಬೇಕಾದ್ರೆ ಅರೆಸ್ಟ್ ಮಾಡಂಗಿಲ್ವಾ ಸರ್? ಹಾಗಾದ್ರೆ ಅವ್ನು ಕೃತ್ಯ ಮಾಡ್ಬೇಕಾದ್ರೆ ಅವ್ನು ಹಿಡಿದ್ರೆ ನಾವೀಗ ಅವನನ್ನ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿಲ್ಲಲ್ಲ. ಅಲ್ಲ, ನನ್ ಪ್ರಶ್ನೆ ಇರೋದು ಏನ್ ನೋಟಿಸ್ ಕೊಟ್ಟು ಕಳ್ಸಿರೋ. ಅಲ್ಲ ಕರೆಕ್ಟ್. ಅಲ್ಲ, ಕೃತ್ಯ ಮಾಡ್ಬೇಕಾದ್ರೆ ಅವ್ನ ಅರೆಸ್ಟ್ ಮಾಡಿದ್ರೆ ಅವ್ನ ಅರೆಸ್ಟ್ ಮಾಡಂಗಿಲ್ವಾ ಸರ್? ಹಾಗಾದ್ರೆ ಇದ್ರ ಪ್ರಕಾರ ಆತರ ಬರೋದಿಲ್ಲ ರೀ. ಅಲ್ಲ, ನನ್ಗೆ ತಿಳ್ಕೊಳಕ್ ಹೇಳ್ತೀನಿ ಸರ್. ನಾಳೆ ನಮಗೆ ಕೋರ್ಟ್ ಅಲ್ಲಿ ನಾಳೆ ನಮಗೂ ಕೇಳುತ್ತೆ ಕೋರ್ಟ್. ಅಲ್ಲ ಕರೆಕ್ಟ್ ಸರ್, ನಾನು ತಿಳ್ಕೊಳಕ್ ಟ್ರೈ ಮಾಡ್ತೀನಿ ಹೊಸದು ಅಂತ ಹೇಳಿರಲ್ಲ. ಈಗ ನನಗೆ ಗೊತ್ತಿರೋ ಪ್ರಕಾರ ಇದು, ಬಟ್ ಕೃತ್ಯ ಮಾಡ್ಬೇಕಾದ್ರೇನು ಅವ್ನ ಅರೆಸ್ಟ್ ಮಾಡಂಗಿಲ್ವಾ? ಹಾಗಾದ್ರೆ ಕೃತ್ಯ ಮಾಡ್ಬೇಕಾದ್ರೆ ಅಂತಂದ್ರೆ ಈಗ ನೋಡಿ, ಅಲ್ಲಿ FIR ಆಗಕ್ಕಿಂತ ಮೊದ್ಲು ನೀವು ಕರ್ಕೊ ಬಂದಿದ್ದೀರಿ ಅಂತ ಹೇಳಿದ್ರಿ. FIR ಆಗಕ್ಕಿಂತ ಮೊದ್ಲೇನೆ 24 hours ಸ್ಟೇಷನ್ಗೆ ಬಂದಿದ್ದ, ಅವನೇ ಬಂದಿದ್ದು. ಹೌದು, 24 hours ಆಗಿರುತ್ತೆ. 24 hours ಒಳಗಡೆ ನಾವು ಅರೆಸ್ಟ್ ಮಾಡ್ಬೇಕಾಗುತ್ತೆ. ಅವಾಗ ಹಾಗೆ ಮಾಡಕ್ ಈಗ ನಾವು ಗ್ರೌಂಡ್ ಫಾರ್ ಅರೆಸ್ಟ್ ತೋರಿಸ್ಬೇಕು. ಗ್ರೌಂಡ್ ಫಾರ್ ಅರೆಸ್ಟ್ ತೋರಿಸ್ಬೇಕಾದ್ರೆ ಕ್ಲೀನ್ ಆಗಿ ಎಲ್ಲಾ ಪ್ರೊಸೀಜರ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲ, ನೀವ್ ಹೇಳಿದ್ ಕರೆಕ್ಟ್ ಸರ್. ನೀವು FIR ಇದು ಒಂದು ಕೃತ್ಯ ನಡೆದೋಯ್ತು, ಆಮೇಲೆ ಆಮೇಲೆ ನೀವು ಅರೆಸ್ಟ್ ಮಾಡ್ತೀರ ಅಂದ್ರೆ ನೀವು ಗ್ರೌಂಡ್ ಫಾರ್ ಅರೆಸ್ಟ್ ಮಾಡಬೇಕು, 41A ಕೊಡಬೇಕು ಅಂತ ನೀವು ಹೇಳ್ತೀರಾ ಹೊಸ ರೂಲ್ ಪ್ರಕಾರ. 41A ಕೊಟ್ಟು ಕಳಿಸಿರೋದು, ಇಲ್ಲ ಅಂದ್ರೆ ಇಲ್ಲಿಗಲ್ ಡಿಟೆನ್ಷನ್ ಆಗುತ್ತೆ. ಅವಾಗ ಇಲ್ಲಿಗಲ್ ಡಿಟೆನ್ಷನ್ ಆಗುತ್ತೆ. ಅದಕ್ಕಾಗಿ 41A ನೋಟಿಸ್ ಕೊಟ್ಟು ಕಳಿಸಿರೋದು. ಸೊ ಈಗ ಜೀವಾವಧಿ ಶಿಕ್ಷೆ ಇರೋದಕ್ಕೂ ನೀವು 41A ಕೊಡಬೇಕು ಅಂತ ರೂಲ್ಸ್ ಆಗಿದೆ ಹಾಗಾದ್ರೆ.
ಅಂತ ಪ್ರತಿಯೊಂದಕ್ಕೂ ಕೊಡ್ಬೇಕಾ ಸರ್? ಹೌದೌದು. ಗ್ರೌಂಡ್ ಫಾರ್ ಅರೆಸ್ಟ್ ಕಂಪಲ್ಸರಿ ತೋರಿಸ್ಬೇಕು ನಾವು. ಕೋರ್ಟಿಗೆ ಕಳಿಸ್ಬೇಕಾದ್ರೂ ಅದನ್ನ ರಿಮೈಂಡ್ ಅಪ್ಲಿಕೇಶನ್ ಜೊತೆ ಕಳಿಸ್ಬೇಕು. 41A ಪ್ರಕಾರ ಹಂಗ್ ಕೊಡ್ಬೇಕು ಅಂತ ಇದೆಯಾ? ಅಲ್ಲ, ಗ್ರೌಂಡ್ ಫಾರ್ ಅರೆಸ್ಟ್ ಕಳಿಸ್ಬೇಕು. ಗ್ರೌಂಡ್ ಫಾರ್ ಅರೆಸ್ಟ್ ಒಂದು ಫಾರ್ಮೇಟೇ ಇದೆ ಈಗ. ಹ್ಮ್ 41A ನನ್ ತಿಳಿದಿರೋ ಪ್ರಕಾರ ಇಟ್ ಇಸ್ ಓನ್ಲಿ ಫಾರ್ 7 years ಅಂಡ್ ಅಬೋವ್ ಅಲ್ವಾ? ನೋಡಿ, ವಿಚಾರಣೆಗೆ ಅಂತ ಹೇಳಿ ಕರೆದು ಯಾವ ಕೇಸ್ ಬೇಕು ನಾವು ಕಳಿಸ್ತೀವಿ. ಅದು ನೀನು ಅರೆಸ್ಟ್ ಮಾಡೋದಿಲ್ಲ ಅಂತಲ್ಲ. ಅರೆಸ್ಟ್ ಮುಂದೆ ಅರೆಸ್ಟ್ ಮಾಡೋದಿಲ್ಲ ಅಂತ ಅಲ್ಲ. ವಿಚಾರಣೆ ಮುಗಿದ ಮೇಲೆ ನಾವು ಅರೆಸ್ಟ್ ಮಾಡ್ಬೋದು. ಆಯ್ತಲ್ಲ? ಅಲ್ಲ, ಈಗ ವಿಚಾರಣೆ ಮಾಡ್ಬೇಕಾದ್ರು ಅರೆಸ್ಟ್ ಮಾಡ್ಬೇಕಲ್ಲ ಸರ್? ಬೇಕಾಗತ್ತಲ್ಲ ವಿಚಾರಣೆಗೆ? ಸ್ವಾಮಿ, ನೀವು ನನಗೆ ಇನ್ವೆಸ್ಟಿಗೇಷನ್ ಏನಾದ್ರು ಕಳಿಸ್ತಾ ಇದ್ದೀರಾ ಹೇಗೆ ನೀವು? ಇಲ್ಲ ಖಂಡಿತ ಇಲ್ಲ. ನೋಡಿ, ಮತ್ತೆ ನೀವು ಇಂಟರ್ಫಿಯರ್ ಆಗ್ಬೇಡಿ ಇನ್ವೆಸ್ಟಿಗೇಷನ್ ಅಲ್ಲಿ. ಅಲ್ಲ, 41A ಪ್ರಕಾರ ಇರೋದು. ನೀವು ಇನ್ವೆಸ್ಟಿಗೇಷನ್ ಅಲ್ಲಿ ಇಂಟರ್ಫಿಯರ್ ಆಗ್ಬೇಡಿ ಸರ್. ಸರಿ, ಕರೆಕ್ಟ್. ಇನ್ವೆಸ್ಟಿಗೇಷನ್ ಇದು ಇಂಟರ್ಫೇಸ್ ಸರ್, ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲ, ನೀವು ಪದೇ ನನಗೆ ಫೋನ್ ಮಾಡಿ ಇದು ಮಾಡೋದು ಬೇಡ. ಇನ್ವೆಸ್ಟಿಗೇಷನ್ ನಾನು ಮಾಡ್ತೀನಿ ನಾನು. ಹೌದಾ? ಸರಿ, 41A ನೀವು 41 ಇದಕ್ಕೆ 41A ಕೊಡ್ತೀರಾ ಅಂತಾರೆ. ಅದನ್ನೇ ನಾವು ಮುಂದೆ ಫಾಲೋ ಮಾಡೋಣ ಬಿಡಿ ಸರ್. ಮಾಡಿ ಅದನ್ನ ನಾವು ಸರಿ ಬಿಡಿ ಸರ್. ಆಗ ನೀವು ಹೇಳ್ದಂಗೆ ನೀವು ಮಾಡಿ. 41A ಹೊಸ ರೂಲ್ ತಂದೀರಾ, ಅದನ್ನೇ ಫಾಲೋ ಮಾಡಿ ಸರ್. ಹಾಗಾದ್ರೆ ನಾನ್ ತಂದಿದ್ದಲ್ಲ ಸ್ವಾಮಿ. ನಾನ್ ತಂದಿದ್ದಲ್ಲ. ಸರಿ ಸರ್. ಹಾಗಾದ್ರೆ ಮೇಲ್ಗಡೆಯಿಂದನೇ ಆದೇಶ ಇದೆ. ಗ್ರೌಂಡ್ ಫಾರ್ ಅರೆಸ್ಟ್ ತೋರಿಸ್ಬೇಕು ನಾವು. ಹೌದಾ? DK ಬಸ್ಸು ಪ್ರಕಾರ 7 years ಅಂಡ್ ಅಬೋವ್ ಮಾತ್ರ ಇರೋದು ಅಂತ ನಮಗ್ ತಿಳಿದು ಬಂದಿರೋದು. ಆಯ್ತು ಬಿಡಿ, ಇರ್ಲಿ ಬಿಡಿ. ನೀವು ಯಾವ್ದೋ ಹೊಸ ಹೇಳ್ತೀರಾ? ಅರ್ಣಬ್ ಯಾವ್ದು ಇದೆಯಾ? ಇನ್ನೊಂದು ಆಗಿದೆಯಲ್ಲ ರೀಸೆಂಟ್ ಆಗಿ, ಅರ್ಣೇಶ್ ಇದ್ರದ್ದು ಸುಪ್ರೀಂ ಕೋರ್ಟ್. ಅರ್ಣೇಶ್ ಕುಮಾರ್ ಅಲ್ಲೂ 7 years ಅಂಡ್ ಅಬೋವ್ ಗೆ 41A ಕೊಡೋ ಅವಶ್ಯಕತೆ ಇಲ್ಲ ಅಂತಾನೆ ಕ್ಲಿಯರ್ ಆಗಿ ಹೇಳ್ತಿರೋದು. ಅದನ್ನ ನೀವು 41A ಇದಕ್ಕೂ 7 years ಅಂಡ್ ಬಿಲೋ ಇರೋದಕ್ಕೆ ಮಾತ್ರ ಕೊಡ್ಬೇಕು ಅಂತ ಇರೋದು. ನೀವು 7 years ಅಂಡ್ ಅಬೋವ್ ಜೀವಾವಧಿ ಶಿಕ್ಷೆಗೂ ಕೊಡ್ಬೇಕು ಅಂತ ಯಾವ್ದಿದೆ ನೋಡೋಣ. ಗ್ರೌಂಡ್ ಫಾರ್ ಅರೆಸ್ಟ್ ಅಲ್ಲಿ ನಾವು ಎಲ್ಲ ಪ್ರತಿಯೊಂದು ಇದನ್ನ ಕಲೆಕ್ಟ್ ಮಾಡ್ಕೋಬೇಕು, ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡು ಅರೆಸ್ಟ್ ಅಲ್ಲ. ಈ ತರ ಒಂದು ಹೀನಸ್ ಕೃತ್ಯ ಆಗಿದೆ, ಅದಕ್ಕೂ ನೀವು 41A ಕೊಟ್ಟು ಕಳಿಸ್ತೀರಾ ಅಂತಂದ್ರೆ ಅದ್ಯಾವ ರೂಲ್ ನಾವು ನಮ್ಮ ಅಡ್ವೊಕೇಟ್ ಕೇಳ್ತೀವಿ ಬಿಡಿ. ಹಾಗಾದ್ರೆ ಆಯ್ತು, ಓಕೆ. ಅದು ಹೊಸದು ಯಾವ್ದೋ ರೂಲ್ ಬಂದಿದೆ ಅಂತೀರಲ್ಲ, ಅದು ನಾವು ತಿಳ್ಕೊತೀವಿ ಬಿಡಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಚೇತನ್ ನರಸಿಂಹ. ಹೆಚ್ಚಿನ ಸುದ್ದಿಗಳಿಗಾಗಿ ನಿರೀಕ್ಷಿಸಿ ಈಡೆನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.